ಸರ್ವವಿದ್ಯಾನಾಂ ಜಗದಾದಿಗುರುಶಿವಃ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯಾ ಕುಂದೇಂದು ತುಷಾರಹಾರಧವಲ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರವೃತ್ತಿಭಿರ್ದೇವೈ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಚಾಢ್ಯಾಪಃ. ಜಗದ್ಗುರು ಸಿದ್ಧಾರೂಢರನ್ನು, ಕ್ಷೇತ್ರಾದಿ ದೇವತೆ ಪವಾಡ ಪುರುಷ ಸದ್ಗುರು ರುದ್ರಾವಧೂತರನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸುತ್ತಾ, ತತ್ಸ್ವರೂಪರು, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಮುಮುಕ್ಷುಗಳ ಹಿತಚಿಂತಕರು, ಅಸ್ಮದ್ಗುರು ಸದ್ಗುರು ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಯಾವ ನವರಾತ್ರಿ ಕಾರ್ಯಕ್ರಮಕ್ಕೆ ಕಾರಣೀಭೂತಳಾಗಿರುವ ಜಗಜ್ಜನನಿ ಜಗನ್ಮಾತಾ ದೇವಿಯ ಚರಣಾರವಿಂದಗಳಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಗ್ರಂಥಕರ್ತರಾಗಿರುವ ಸದ್ಗುರು ಚಿದಾನಂದ ಅವಧೂತರ ಚರಣಾರವಿಂದಗಳಲ್ಲಿ ನಮಿಸಿ, ಯಾವ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ, ನಾವು ಜೀವನದಲ್ಲಿ ಸುಖವಾಗಿರಬೇಕು, ಒಳ್ಳೆಯ ವ್ಯಕ್ತಿಗಳಂತೇಳಿ ಹೇಳಿಸ್ಕೊಳ್ಬೇಕಂದ್ರೆ ನಮ್ಮಲ್ಲಿ ನಾವು ಸದ್ಗುಣಗಳನ್ನು ಅಳವಡಿಸಿಕೊಳ್ಬೇಕು, ದುರ್ಗುಣಗಳನ್ನು ಬಿಡಬೇಕು ಅಂತಕ್ಕಂಥ ಮಾತನ್ನು ನಾವು ನಿನ್ನೆ ದಿವಸ ನೋಡಿದ್ದೀವಿ. ಯಾಕಂದ್ರೆ ಈ ದೇವಿ ಪುರಾಣದಲ್ಲಿ ಬರ್ತಕ್ಕಂಥದ್ದು ಆ ರಾಕ್ಷಸರುಗಳನ್ನು ದೇವಿಯು ಸಂಹಾರ ಮಾಡಿದಳು ಅಂತೇಳಿ ಕೇಳ್ತೀವಿ. ಅಲ್ಲಿ ಬರ್ತಕ್ಕಂಥ ರಾಕ್ಷಸರನ್ನ ಒಬ್ಬೊಬ್ಬರನ್ನು ಒಂದೊಂದು ಗುಣಗಳಿಗಾಗಿ ಹೋಲಿಸಿದ್ದಾರೆ. ಆ ರಾಕ್ಷಸರು ಇದ್ರೋ ಇಲ್ಲೋ ಅನ್ನೋದು ಅದು ಸಂಶೋಧನೆಯಿಂದ ತಿಳಿಯಲ್ಪಡ್ತಕ್ಕಂಥ ವಿಷಯ. ಆದರೂ ಲಕ್ಷಾರ್ಥದಲ್ಲಿ, ಸಿದ್ಧಾಂತದಲ್ಲಿ ನಾವು ಆ ಒಂದು ಗುಣಗಳ ಹೋಲಿಸ್ಯಾರಂದ್ರೆ ಆ ಗುಣಗಳು ನಮ್ಮಲ್ಲಿ ಇರಬಾರದು ಅಂತಕ್ಕಂಥದ್ದು ಮುಖ್ಯ. ಆದ್ದರಿಂದ ದೈವಿ ಗುಣಗಳು ಇದ್ದು ಅಂದರೆ ಏನಾಗ್ತದೆ ಅಂದ್ರೆ, ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಮಾಸುರಿ ಮತಂ ಅಂತೇಳಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಮೋಕ್ಷಕ್ಕೆ ಕಾರಣ ದೈವಿ ಗುಣಗಳೇ ಮೋಕ್ಷಕ್ಕೆ ಕಾರಣ ಆಗ್ತಾವು, ಆಸುರಿ ಗುಣಗಳು ಬಂಧನಕ್ಕೆ ಕಾರಣ ಆಗ್ತಾವು ಅಂತೇಳಿ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ ಸದ್ಗುಣಗಳನ್ನೇ ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅಂತ. ಇಂತು ದಿವಿಜರ ದೂರು ಕೇಳುತ್ತಲಂತು ಮಧುಸೂದನರು ಬಹುಕೋ ಪಂತು ತಾಳಿದ ನುದರಿದವು ಕಂಗಳಲ್ಲಿ ಕೆಂಗಿಡಿಯ ಎಂತು ಪೇಳಲಿ ವದನದಲ್ಲಿ ಸಿಡಿಲಂತು ಬಹುತೇಜಸ್ಸು ಹೊರಟೆ ನಿಂತಿದೈ ಭುಗಿ ಭುಗಿಲು ತಲಿ ಶೌನಕನೆ ಕೇಳೆಂದ. ಸೂತ ಪೌರಾಣಿಕರು ಶೌನಕಾದಿ ಋಷಿಗಳನ್ನು ಕುರಿತು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ದೇವತೆಗಳು ತಮಗಾಗ್ತಕ್ಕಂಥ ಸಂಕಟ ಕಷ್ಟವನ್ನು ಅಲ್ಲಿ ವಿಷ್ಣುವಿನ ಮುಂದೆ ಶಿವ ಮತ್ತು ಬ್ರಹ್ಮ ಕೂಡ್ಕೊಂಡು ಬಂದಿದ್ರಲ್ಲ, ಎಲ್ಲರೂ ಬಂದು ತಮ್ಮ ಒಂದು ಪಾಡನ್ನು ಹೇಳಿದ್ರು. ಅವರು ಮಹಿಷಾಸುರ ಅಂತಕ್ಕಂಥ ರಾಕ್ಷಸನಿಂದ ಭಾಳಷ್ಟು ದುಃಖ ಪಡ್ತಾ ಇದ್ದೀವಿ ಅಂತೇಳಿ ತಮ್ಮ ದೂರನ್ನು ಹೇಳಿದ ನಂತರ ಅಲ್ಲಿ ಏನಾಯಿತು ಅಂದ್ರೆ, ಆ ಒಂದು ಅನೇಕ ಎಲ್ಲರ ಒಂದು ತೇಜಸ್ಸು ಅಂತಕ್ಕಂಥದ್ದಲ್ಲಿ ಕೂಡಿ ಒಂದು ದೇವಿಯ ಆಕಾರವನ್ನು ಅಲ್ಲಿ ತಾಳ್ತಾ ಇದೆ. ಅಲ್ಲಿ ಯಾರ್ಯಾರ್ದು ಏನೇನು ಅಂತಕ್ಕಂಥ ತೇಜಸ್ಸು ಅಲ್ಲೆಲ್ಲ ಕೂಡ್ತೈತಿ. ಸರ್ವರಾತ್ಮ ಜ್ಯೋತಿ ತೇಜಸ್ಸು ಸರ್ವತಾನೊಂದಾಗಿ ಕೇವಲ ಪರ್ವತದ ನಿಲುವಿನಲ್ಲಿ ವರ ಸಹಸ್ರ ಭುಜ ತಾಳಿ ಸರ್ವರಾಯುಧ ಧರಿಸುತ್ತಿದ್ದು ಸರ್ವತಾನೊಂದಾದ ದೇವಿಯು ಸರ್ವ ಋಷಿ ಕೇಳೆನುತ ಹೇಳುತ್ತಲಿರ್ದನಾ ಸೂತ. ಅಲ್ಲಿ ಸೂತ ಪೌರಾಣಿಕರು ಏನು ಹೇಳ್ತಾರಂದ್ರೆ, ಶೌನಕಾದಿ ಋಷಿಗಳಿಗೆ ಸರ್ವರ ಆತ್ಮ ತೇಜಸ್ಸು ಅಂದ್ರೆ ಎಲ್ಲ ದೇವತೆಗಳ ಒಂದು ತೇಜಸ್ಸು ಅಂತಕ್ಕಂಥದ್ದು ಕೂಡಿ ಅಲ್ಲಿ ಪರ್ವತದ ಆಕಾರವಾಗಿ 1000 ಭುಜಗಳನ್ನು ಧರಿಸಿ
ಎಲ್ಲರ ಆಯುಧಗಳನ್ನು, ಎಲ್ಲ ದೇವತೆಗಳ ಆಯುಧಗಳನ್ನು ಧರಿಸಿಕೊಂಡು ಪರ್ವತಾಕಾರವಾಗಿ ಅಲ್ಲಿ ದೇವಿಯ ಒಂದು ಅವತಾರ ಅಂತಕ್ಕಂಥದ್ದು ಆಯಿತು. ದೇವಿಯಲ್ಲಿ ನಿಂತುಕೊಂಡ್ಲು ಅಂತ. ಇದ್ದರೆಲ್ಲರೂ ನಾನಾ ಭೂಷಣ ಹಸ್ತಕಂಕಣ ಪದಕ ಕುಂಡಲ ವಿಸ್ತರಿಸಿ ಕೇಯೂರ ಚೂಡ ಮಣಿಯುನು ಪುರವು ಮಸ್ತಕದಲ್ಲಿ ಕಿರೀಟಕೆಯು ಸಮಸ್ತ ರತ್ನಗಳಡರಿದವು ಬಹು ವಸ್ತು ಒಡವಿಗಳಿಂದ ಮಹಾಲಕ್ಷ್ಮಿ ಉದಿಸಿದಳು ಎಂದ. ಅವಾಗ ಎಲ್ಲ ದೇವತೆಗಳು ಶಕ್ತಿ ಅಂತಕ್ಕಂಥದ್ದು ಒಗ್ಗಟ್ಟಾಗಿ ದೇವಿಯ ಒಂದು ರೂಪ ಅಲ್ಲಿ ಉದ್ಭವ ಆಯಿತು, ಪ್ರಕಟ ಆಯಿತು. ಆವಾಗ ಎಲ್ಲ ದೇವತೆಗಳು ತಮ್ಮ ತಮ್ಮ ಆಭರಣಗಳನ್ನು ಅವನ್ನೆಲ್ಲ ಆ ದೇವಿಗೆ ಹಾಕಿದರು. ಅವರವರ ಕಿರೀಟಗಳು ಕೂಡ ಅಲ್ಲಿ ದೇವಿಗೆ ತೊಡಿಸಿದರು. ಈ ರೀತಿಯಾಗಿ ಆ ಮಹಾಲಕ್ಷ್ಮಿಯಲ್ಲಿ ಉದಿಸಿದಳು ಅಂತ ಹೇಳಿದರು. ಶೇಷ ಯಜ್ಞೋಪವಿತನಾಕುತ ಶೇಷ ಫಣಿಗಕ್ಷತೆಯ ನೀಡುತ್ತಲ ಶೇಷ ದೇವತೆಗಳಿತ್ತಿರು ಜಯ ಮಂಗಳಾರತಿಯ ನಾಶ ಮಾಡಲು ನಡೆಯು ಮಹಿಷನ ದೇಶವನ್ನು ನೀನುಂಗುಯಮ್ಮ ಆಯಾಸವನ್ನು ಕಳೆಯನುತ ಬೊಬ್ಬಿಕ್ಕಿದದು ದೇವಗಣ. ಆವಾಗ ಶೇಷನಾಗ ಯಜ್ಞೋಪವಿತನಾಗುತ್ತಾ ಶೇಷ ಫಣಿಗಳಿಗೆ ಅಕ್ಷತೆಯನ್ನಿಡುತ್ತಾ ಶೇಷ ದೇವತೆಗಳೆಲ್ಲರೂ ಕೂಡ ಎಲ್ಲ ದೇವತೆಗಳು ಕೂಡ ಏನು ಮಾಡಿದ್ರು, ಮಂಗಲದ ಆರತಿಯನ್ನಲ್ಲಿ ಎತ್ತಿದ್ರು ದೇವಿಗೆ. ಆವಾಗ ಹೇಳ್ತಾರ, ಹೇ ತಾಯಿ, ನೀನು ಮಹಿಷಾಸುರನನ್ನು ಸಂಹಾರ ಮಾಡು, ನಮ್ಮ ದೇಶಗಳನ್ನು ಅವನೇನು ವಶಪಡಿಸಿಕೊಂಡಿದ್ದಾನಲ್ಲ ಅವನ್ನೆಲ್ಲ ನಮಗೆ ತಿರುಗಿ ಕೊಡಿಸು, ನಮಗೆ ಬಂದಿರತಕ್ಕಂಥ ಆಯಾಸವನ್ನು, ಕಷ್ಟವನ್ನು, ಸಂಕಟವನ್ನು ನೀನು ದೂರ ಮಾಡು ಅಂತೇಳಿ ಎಲ್ಲ ದೇವತೆಗಳು ಅಲ್ಲಿ ದೇವಿಗೆ ಮಂಗಲ ಆರತಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೇ ಅಲ್ಲಿ ನಗಾರಿಗಳು ಬಡಿದು ಕಹಳೆಗಳು ಊದಿದುವು. ಇವು ಯಾವಾಗ ಊದ್ತಾವ ನಗಾರಿ ಶಂಖ ಅಂತ ಕೇಳಿದ್ರೆ ಅಲ್ಲಿ ಯುದ್ಧದ ಸಮಯದಲ್ಲಿ ಇವು ಯುದ್ಧದ ಪ್ರಾರಂಭದ ಸೂಚನೆಗಳಿವು. ಮಹಾಭಾರತದಲ್ಲಿ ನೋಡಿಲ್ಲ, ಮಹಾಭಾರತದಲ್ಲಿ ಕೂಡ ಮೊದಲು ಏನಾಗ್ತದ, ಶಂಖನಾದವನ್ನು ಮಾಡ್ತಾರೆ. ಯುದ್ಧ ಆಗೋದಕ್ಕಿಂತ ಆರಂಭದಲ್ಲಿ ಪೂರ್ವದಲ್ಲಿ. ಅದಕ್ಕಂದಾಗ ಅಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನ, ಇಲ್ಲೇನು ಶಂಖ ಧ್ವನಿ ವಾದ್ಯಗಳ ಧ್ವನಿ ಆಯ್ತಲ್ಲ, ಕಹಳೆ ಢಮುರುಗ ಏನೇನು ಶಬ್ದ ನಗರಿಗಳು ಬಡಿದ್ವಲ್ಲ, ಆ ಧ್ವನಿ ಏನಾಯ್ತಂದ್ರೆ ಎಲ್ಲ ದಿಕ್ಕುಗಳಿಗೆ ಸುತ್ತ 4 ದಿಕ್ಕುಗಳಲ್ಲಿ ಭಯಂಕರವಾಗಿ ಕೇಳಿಸಿತು. ಈ ಧ್ವನಿಯನ್ನು ಕೇಳಿ ಅಲ್ಲಿ ಅವರು ಹೆದರಿದರು. ಆ ಥರವಾಗಿ ಧ್ವನಿ ಆಯಿತು. ಮಹಾಭಾರತದಲ್ಲಿ ಅಲ್ಲಿ ಕೂಡ ಹೇಳ್ತಾರಲ್ಲ, ಕೌರವರು ಅವ್ರ ಕಡೆಯಿಂದ ಮೊದಲು ಯಾರ್ಯಾರು ಶಂಖ ಊದಿದ್ರು ಅಂದ್ರೆ ಯುದ್ಧದ ಆರಂಭದಲ್ಲಿ ತಶ್ಚ ಸಂಜನೆಯನ್ನು ಹರ್ಷಂ ಕುರುವೃದ್ಧಾ ಪಿತಾಮಹ ಸಿಂಹನಾದಂ ವಿನೋದ್ಯೋಚ್ಚೈ ಶಂಖಂ ದದ್ಮೌ ಪ್ರತಾಪವಾನ್ ತಥಾ ಶಂಕಾಶ್ಚ ಬೇರೆಶ್ಚ ಪಣವಾನಕ ಗೋಮುಖ ಸಹಸೈವಾಪ್ಯ ಹನ್ಯಂತ ಸಶಬ್ದಸ್ತು ಮುಲೋಭವತ್ ಅಂತ ಹೇಳಿದ್ದಾರೆ. ಅಲ್ಲಿ ಕುರುಕುಲಕ್ಕೆ ಹಿರಿಯನಾಗಿರ್ತಕ್ಕಂಥ ಪ್ರತಾಪಶಾಲಿಯಾಗಿರ್ತಕ್ಕಂಥ ಭೀಷ್ಮ ಪಿತಾಮಹ ಹಿರಿಯವ ಎಲ್ಲರಿಗೆ, ಅವನು ಮೊದಲು ಶಂಖವನ್ನು ಊದಿದ, ಯುದ್ಧದ ಘೋಷಣೆಯನ್ನು ಮಾಡ್ತಾನೆ. ಮಹಾಭಾರತ ಯುದ್ಧಕ್ಕಿಂತ ಪೂರ್ವದಲ್ಲಿ ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿದಂತೆ ಶಂಖವನ್ನು ಊದಿದ ಅಂತ ಹೇಳಿದ್ರು. ಇವನು ಒಬ್ಬೊಂದ ಹೆಸರು ತಗೊಂಡ್ರಲ್ಲಿ, ಭೀಷ್ಮಂದು ಒಬ್ಬೊಂದ ಹೆಸರು ತಗೊಂಡ್ರು. ನಂತರ ಅಲ್ಲಿ ತಮ್ಮ ತಮ್ಮ ಶಂಖಗಳನ್ನು ಅನೇಕ ಶಂಖಗಳು ಭೇರಿಗಳು ಶಬ್ದ ಮಾಡಿದವು ಅಂತೇಳಿ ಅಷ್ಟೇ ಹೇಳಿದ್ರಲ್ಲಿ ಕೌರವರು. ಆದರೆ ಪಾಂಡವರಲ್ಲಿ ಅಲ್ಲಿ ಯಾರು ಉತ್ತರ ಮೊದಲ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮ ಮಹಾಶಂಖಂ ಭೀಮಕರ್ಮಾರುಕೋದರ ಸಘೋಷೋ ಧಾರ್ತಾರಾಷ್ಟ್ರಾಣಂ ಹೃದಯಾನಿ ವ್ಯಧಾರಿ. ಕೊನೆಗೆ ಹೇಳ್ತಾರ, ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನವಶ್ಚ ಪೃಥಿವಿಂ ಚೈವ ತುಮುಲೋ ವೆನುನಾದೇನು. ಪಾಂಡವರಲ್ಲಿ ಮೊದಲ ಪಾಂಚಜನ್ಯ ಅಂತಕ್ಕಂಥ ಶಂಖವನ್ನು ಕೃಷ್ಣ ಪರಮಾತ್ಮ, ಋಷಿಕೇಶ್ ಅಂದ್ರೆ ಕೃಷ್ಣ ಪರಮಾತ್ಮ ಪಾಂಚಜನ್ಯ ಅಂತಕ್ಕಂಥ ಶಂಖವನ್ನು ಊದಿದ. ನಂತರ ಅವರೆಲ್ಲರೂ ಪಾಂಡವರು ಅವರು ಒಂದು ಶಂಖಗಳನ್ನು ಊದಿದರು. ಆದರೆ ಆ ಧ್ವನಿ ಹೆಂಗಾಯಿತು ಅಂದ್ರೆ ಆ ಘೋಷ ಧಾರ್ತರಾಷ್ಟ್ರಾಣಾಮ್ ಅಂದ್ರೆ
ಧೃತರಾಷ್ಟ್ರನ ಮಕ್ಕಳ ಎಲ್ಲರ ಹೃದಯ ನಡಗಿತು, ಸೀಳಿದಂತೆ ಆಯಿತು. ಇವರ ಶಂಖ ಧ್ವನಿಯನ್ನು ಕೇಳಿ ಆಕಾಶದಲ್ಲಿ, ಪೃಥ್ವಿಯಲ್ಲಿ ಒಂದು ಘೋರವಾಗಿರ್ತಕ್ಕಂಥ ಶಬ್ದ ಉತ್ಪತ್ತಿ ಆಯಿತು, ಭಯಂಕರವಾಗಿರ್ತಕ್ಕಂಥ ಶಬ್ದ ಉತ್ಪತ್ತಿ ಆಯಿತು ಅಂತೇಳಿ ಅಲ್ಲಿ ಕೂಡ ಹೇಳಿದ್ದಾರೆ. ಹಂಗ ಇಲ್ಲಿ ದೇವಿ ಯಾವಾಗ ಇಲ್ಲಿ ಶಂಖವನ್ನು, ಇದು ಕಹಳೆ, ಇವೆಲ್ಲ ವಾದ್ಯಗಳನ್ನು ಇಲ್ಲಿ ಬಾರಿಸಲ್ಪಟ್ಟವು, ಅದು 4 ದಿಕ್ಕುಗಳಲ್ಲಿ ಹರಡಿತು ಅಂತೇಳಿ ಹೇಳಿದರು. ಏರಿಸಿದಳು ಸಹಸ್ರ ತೋಳಲಿ ಭಾರಿ ದನುಗಳ ನಾಗ ಹೆದೆಯನು, ಹಾರಿಕರ್ಣಾಂತರಕ್ಕೆ ಸೆಳೆದೆ ಬಿಡಲು ಘನಸಬುಧ, ತೋರಿದುದು ಬ್ರಹ್ಮಾಂಡದೊಳಗೆಯು ಘೋರತರ ಶತ ಶಂಖ ಧ್ವನಿಯನು, ಮೀರಿರಲು ಸಿಂಹಧ್ವನಿಗೆ ಬಲು ಬೊಬ್ಬೆಯಾಯ್ತಂದ. ಅಬ್ಬರಿಸಿದರು ಹರಿಹರರು ತಮ್ಮ ಉಬ್ಬಿದವು ದಿವಿಜರಿಗ ಗಾಂಡವ, ಗರ್ಭ ಬಿಚ್ಚುತ್ತಲಿತ್ತು ನಾನಾ ವಾದರವಗಳಿಗೆ. ಸಬ್ಬ ಮರಗಣ ನಡೆದು ದೈವವು ದುರ್ಬೀಜ ಮೈಷನ ಪುರಜನ, ಬೆಬ್ಬಳಿಸಿದುದು ಉದುರಿದವು ಪಿಂಡಗಳು ಕೇಳೆಂದ. ಈಗ ಅಲ್ಲಿ 1000 ತೋಳುಗಳಲ್ಲಿ ಭಯಂಕರವಾಗಿರ್ತಕ್ಕಂಥ ಬಿಲ್ಲುಗಳನ್ನು ಹಿಡಿದಿದ್ದೀವಿ. ಕಿವಿಯ ತನಕ ಹಿಂಗೆ ಬಿಲ್ ಅಂದರೆ ಹಿಂಗೆ ಎಳೆದು ಬಿಡಬೇಕಾಗ್ತದೆ. ಅದನ್ನು ಬಿಲ್ಲನ್ನು ಬಾಣ ಹೂಡಿದ ನಂತರ ಎಳೆದು ಬಿಡಬೇಕಾಗ್ತದೆ. ಅದನ್ನು ಕಿವಿ ತನಕ ಎಳೆದು ಬಿಲ್ಲನ್ನು ಬಿಟ್ಟಾಗ ಮಹಾಘೋರ ಶಬ್ದ ಅಂತಕ್ಕಂಥದ್ದಲ್ಲಿ ಆಯಿತು. ಅತ್ಯಂತ ಭಯಂಕರವಾಗಿರ್ತಕ್ಕಂಥ ಧ್ವನಿ ಆಯಿತು. ಆ ಧ್ವನಿಗೆ ಏನಾಯ್ತಂದ್ರೆ ಹರಿಹರರು ಗದ್ದಲ ಮಾಡಿದರು. ಆಮೇಲೆ ಶರೀರವು ಉಬ್ಬಿದು, ಅನೇಕ ವಾದ್ಯಗಳಿಗೆ ಧ್ವನಿ ಬ್ರಹ್ಮಾಂಡ ಒಡೆಯುವಂತಾಯಿತು. ಈಗ ನೋಡ್ರಿ, ಸಾಮಾನ್ಯವಾಗಿ ಯಾವುದೋ ಒಂದು ಉತ್ಸವದಲ್ಲಿ ಏನು ಮಾಡ್ತಾರೆ, DJ ಸೌಂಡ್ ಹಾಕ್ತಾರೆ, ಹೌದಿಲ್ಲ? DJ ಸೌಂಡಿಗೆ ಎದೆ ನಡುಗುತ್ತಿರ್ತದೆ, ಹೌದಿಲ್ಲ? ನೋಡಿದ್ರಿಲ್ಲ? ಹಂಗ ಅಲ್ಲಿ ಯುದ್ಧದ ಸಮಯದಲ್ಲಿ ಆಗಿರ್ತಕ್ಕಂಥ ಶಬ್ದವು ಕೂಡ ಎಲ್ಲರ ಹೃದಯವನ್ನು ನಡುಗುವಂತಾಯಿತು. ಆ ರೀತಿಯಾಗಿ ಅಲ್ಲಿ ಶಬ್ದ ಆಯಿತು. ಆ ಶಬ್ದವನ್ನು ಮಹಿಷಾಸುರ ಪಟ್ಟಣದ ಜನರು ಕೇಳಿ ಗಾಬರಿ ಆದರು. ಅವರು ಇಂಥ ಶಬ್ದ ಎಲ್ಲಿಂದ ಬಂತಿದ್ವು? ಅಲ್ಲಿ ಬಸುರು ಇದ್ದಂಥ ಅಂದ್ರೆ ಗರ್ಭಿಣಿಯರ ಸ್ತ್ರೀಯರ ಗರ್ಭಗಳು ಕೂಡ ಉದುರಿದವು ಅಂತೇಳಿ ಹೇಳ್ತಾರೆ. ಅದನ್ನು ಆ ಥರ ಶಬ್ದ ಆಯಿತು. ಇದನ್ನು ಕೇಳಿ ಮಹಿಷಾಸುರ ಆಶ್ಚರ್ಯದಿಂದ ಹೇಳ್ತಾನವ. ಏನು ಹೇಳ್ತಾನ? ಏನಿದಚ್ಚರಿ ಇಂತು ಸಬುದ ನಿಧಾನಿಸಲಿಕಾರಿಲ್ಲ ಹಗೆಗಳು, ನಾನು ಹರಿಹರರುಗಳ ಜಯಿಸುವೆ ಯುದ್ಧ ರಂಗದಲ್ಲಿ. ಈ ನಿಖಿಳ ನಿರ್ಜರರುಗಳನೆ ಪ್ರಾಣಗಾಯಿದೆ ಬಿಟ್ಟ ನೆಬ್ಬರ, ಏನು ಇದು ಎಂದೆನುತ ಮಹಿಷಾಸುರನು ಬೆರಗಾದ. ಅವನಂತನ ಇಂಥ ಭಯಂಕರ ಧ್ವನಿ ಬರಬೇಕಂದ್ರೆ ಇದು ಯುದ್ಧದ ಸೂಚನೆ ಐತಿ. ಯುದ್ಧದ ಸೂಚನೆ ಬಂತು ಅಂದ್ರೆ ನಮಗೆ ಯಾರು ವೈರಿಗಳೇ ಇಲ್ಲ. ಯಾಕಂದ್ರೆ ಹರಿಹರ ಅವ್ರನ್ನ ಗೆದ್ದು ಅವರನ್ನು ಆ ಜಾಗವನ್ನು ಬಿಟ್ಟು ಓಡಿಸಿಬಿಟ್ಟಿನ ಅವ್ರು ಯಾರೂ ಇಲ್ಲ. ಇಲ್ಲಿ ದೇವತಾದಿಗಳು ಕೂಡ ಪ್ರಾಣವನ್ನು ಉಳಿಸಿ ಹೋಗ್ರಂತೇಳಿ ಬಿಟ್ಟಿನ ಅವ್ರಿಗೆ ಸಾಯಿಸಲಾರ್ದ. ಇಂಥ ಸಂಬಂಧದಿಂದ ಅವ್ರು ಹಂಜಿ ಹೋಗ್ಯಾರ. ಈ ಶಬ್ದ ಎಲ್ಲಿಂದ ಬಂತು? ಆಶ್ಚರ್ಯ ಅಲ್ಲ ಅಂತೇಳಿ ಅವನು ಬೆರಗಾದ. ಅವಾಗ ಹೇಳ್ತಾನವ ಮಹಿಷಾಸುರ, ಇತ್ತನಪ್ಪಣೆ ಚಿಕ್ಷುರಾಕೆಗೆ ಮತ್ತೆ ಬಡಿದವು ಬೇರಿ ಕಹಳೆಗಳು, ಒತ್ತಿ ಬೋರ್ಗರೆ ಇತ್ತಲೇ ಹತ್ತಿದಾಗ ತೇಜಿಗಳ, ತತ್ತಿಸಿದ ನಾಕ್ಷಣದಿ ಸಿಂಧವ ನೆತ್ತ ತೆತ್ತಲು ರಥ ಕುದುರೆ ಗಜ, ಮೊತ್ತದಿ ಹೊರಟಿತೈ ದಳಪತಿಯ ಸಂಜ್ಞೆಯಲ್ಲಿ. ಅವಾಗ ರಾಜ ಇದ್ದವನು ಏನು ಮಾಡ್ತಾನಂದ್ರೆ, ಹಿಂಗೆ ಸಂಕಷ್ಟ ಬಂದಾಗ ಮೊದಲು ಸೈನಿಕರುಗಳನ್ನು ಕಳಿಸ್ತಾನೆ ಯುದ್ಧಕ್ಕೆ. ರಾಜನ ಹೋಗೋದಿಲ್ಲ, ಸೈನಿಕರುಗಳನ್ನು ಒಬ್ಬನ ಮುಖ್ಯಸ್ಥನನ್ನಾಗಿ, ಸೇನಾ ಮುಖ್ಯಸ್ಥನನ್ನಾಗಿ ಮಾಡಿ ಸೈನ್ಯವನ್ನು ಕಳಿಸ್ತಾನೆ. ಅವಾಗ ಇಲ್ಲಿ ಚಿಕ್ಷುರ ಅಂತಕ್ಕಂಥ ಒಬ್ಬ ಸೇವಕನನ್ನು ಅಲ್ಲಿ ಸೈನ್ಯದ ಮುಖ್ಯಸ್ಥನನ್ನಾಗಿ ಮಾಡಿ, ಅಲ್ಲಿ ಅನೇಕ ಕಾಲಗಳು, ರಥಗಳು, ಕಾಲಾಳುಗಳು, ಎಲ್ಲ ಕುದುರೆಗಳು ಸಹಿತವಾಗಿ ಅಲ್ಲಿ ಯುದ್ಧಕ್ಕೆ ಸೈನ್ಯನೇ ಹೋಯಿತು. ಮತ್ತು ಇವರು ಕೂಡ ಶಂಖನಾದವನ್ನೆಲ್ಲ ವಾದ್ಯಗಳನ್ನೆಲ್ಲ ಬಾರಿಸಿದರು. ರಥ, ಆನೆ, ಕುದುರೆ ಒಂದು ಗುಂಪಾಗಿ ಹೋಗ್ಲಕ್ಕತ್ತು. ಇದೇನು ಶಬ್ದ ಅಂತೇಳಿ ನೋಡ್ಲಿಕ್ಕೆ. ಆವಾಗ ಕಂಡಳ ಮಹಿಷಾಸುರನ ಬಹು ಮಂಡಳೀಕರ ದಂಡ ಮಹಾಕೋ ದಂಡಕೆಯ ಹೂಡಿದಳು ಅಕ್ಷಯವಾದ ಮಾರ್ಗಣವ, ದಿಂಡಿಯರು ದಾಟಿವರು ದಿವಿಜರ ಗಂಡು ಗೆಡಿಸಿದರನು ತಲ್ಲ ಸುರರ, ಮಂಡೆ ಮೇಲರಗಿಸಿದಳ ಶರವೃಷ್ಟಿ ಸಂಕುಳವ.
ದೇವಿ ಕಾಯ್ಕೊಂತ ಕುಂತಿದ್ರಲ್ಲ, ಯಾರು ಬರ್ತಾರೆ ನೋಡೋಣ ಅಂತೇಳಿ. ಅವಾಗ ಈ ಸೈನ್ಯ ಬರುವುದನ್ನು ನೋಡಿ ರಾಜರ ಒಂದು ದಂಡು ಬರ್ಲಿಕ್ಕತ್ತು ಗುಂಪು ಗುಂಪಾಗಿ. ಆವಾಗ ದೇವಿಯು ದೊಡ್ಡ ಒಂದು ಬಿಲ್ಲಿಗೆ ಬಾಣಗಳನ್ನು ಹೂಡಿ ಇವರ ದುಷ್ಟರನ್ನು ದೇವತೆಗಳನ್ನು ಕಷ್ಟಪಡಿಸಿದ್ದಾರ ಅಂತ ತಿಳ್ಕೊಂಡು ಬಾಣಗಳ ಒಂದು ಸಮೂಹವನ್ನೇ ಆ ಸೈನ್ಯದ ಮೇಲೆ ಬಿಟ್ಲು ಅಂತ. ಹರಿಹರರು ಮೊದಲಾಗಿ ಸುರರಿಗೆ ಅರುಹಿದಳು ನೀವು ನಿಲ್ಲಬೇಡಿರಿ, ನೆರೆದು ನೋಡಿರಿ ಮೇಲೆ ಆರಾರಳಿವ ವಿವರವನು. ದುರಳರುಳು ನೀವು ಬಳಲುವ ದೇತಕ್ಕೆ ಹರಿಯನೇ ಗಗನದಲ್ಲಿ ದೇವಿಯ ಕರಚಮಕೃತಿ ನೋಡುತ್ತಿದ್ದರು ಸರ್ವದೇವಗಣ. ಅವಾಗ ಎಲ್ಲ ದೇವತೆಗಳಿಗೆ, ಇಂದ್ರ ಮೊದಲಾದಂಥ ದೇವತೆಗಳಿಗೆ ದೇವಿ ಹೇಳ್ತಾ ಇದ್ದಾಳ, ನೀವಿಲ್ಲಿ ನಿಂದ್ರಬೇಡ, ನೀವು ಕಷ್ಟಪಡಬೇಡ್ರಿ, ನೀವು ಹೋಗ್ರಿ ಮೇಲ್ಗಡೆಯಿಂದ ನೋಡ್ರಿ. ನೀವು ಯುದ್ಧ ಆಗತಕ್ಕಂಥದ್ದನ್ನು ಯಾರು ಅಳಿತಾರ, ಯಾರು ಉಳಿತಾರ, ಏನೇನು ಯುದ್ಧ ಆಗ್ತದ, ಯುದ್ಧದ ವಿವರವನ್ನು ನೀವು ಮೇಲೆ ನಿಂತು ನೋಡ್ರಿ, ನೀವು ಇದರಲ್ಲಿ ಬಳಲಬೇಡ್ರಿ ಅಂತೇಳಿ ದೇವತೆಗಳಿಗೆ ದೇವಿಯು ಅಲ್ಲಿ ಹೇಳಿದಳು. ಬಲವು ಹಿಮ್ಮುಖವಾಗಿ ಚಿಕ್ಷುರ ನೆಲವು ಹಿಡಿ ಹೆಂಗಸನು ಕಾಲ್ಗಳಿಗೆ ಹಾಕಿರಿ ಹಗ್ಗಗಳ ಹಿಂದುಳಿಯದಿರಿ ಅನ್ನುತ್ತಾ. ದಳವು ಕವಿಯೇನೆ ಮುತ್ತಿದರು ಜಗ ದಳತೆಯಲಿ ಬಹು ಲಕ್ಷ ಶಂಖವು ಬಲವು ಕವಿದುದು ಮೊಳಗಿದವು ಬಹು ವಾದ್ಯ ರಭಸದಲ್ಲಿ. ಈ ಸೈನ್ಯ ಬರೋದು ನೋಡೇ ದೇವಿಯು ಅನೇಕ ಬಾಣಗಳನ್ನು ಬಿಟ್ಟು ಕೂಡಲೇ ಅವನ ಬಲ ನಾಶ ಆಯಿತು. ಅಂದರೆ ಎಷ್ಟೋ ಸೈನಿಕರು ನಾಶ ಆದರು. ಇನ್ನು ಉಳಿದವರೆಲ್ಲ ಓಡ್ಲಕತ್ತಿದ್ರು. ಅವಾಗ ಅವನಂತನ ಸೈನಿಕರಿಗೆ ಓಡಬೇಡ್ರಿ ಹೋಗ್ರಿ, ಆಕಿನ ಕಾಲಿಗೆ ಹಗ್ಗ ಹಾಕಿ ಹಿಡಿರಿ ಯಾರು ಅಂತೇಳಿ ಅಲ್ಲಿ ಹೇಳ್ತಾ ಇದ್ದಾನೆ ತನ್ನ ಸೈನಿಕರಿಗೆ. ಸರಳು ಪರುಷು ಖಡ್ಗಘಾತಕ್ಕೆ ಬಿರಿದ ವೈಗಜ ರಥ ಕುದುರೆ ರಾವ್ ತಲೆಯು ಹೆಗರಿದವು ಬಲು ಸಂಖ್ಯೆಯಲ್ಲಿ. ಹರಿದ ಕಾಲ್ಗಳು ಹರಿದ ಕೈಗಳು ಹರಿದ ದೇಹದಿ ಹೆಣಮಯದಿ ರಕ್ತರಿದುದೈ ಕಡಲಂತೆ ಬಹು ನದಿಯಾಗಿ ಕೇಳೆಂದ. ಲಕ್ಷ ಸಂಖ್ಯೆಯಲ್ಲಿ ಸೈನ್ಯ ಬರುವುದನ್ನು ನೋಡಿ ದೇವಿಯು ಬಾಣಗಳನ್ನು ಬಿಟ್ಟಾಗ ಅಲ್ಲಿ ರಥಿಕರು, ಸಾರಥಿ, ಕುದುರೆಗಳು, ಆನೆಗಳು ಎಷ್ಟೋ ಸಾವಿರ ಸಂಖ್ಯೆಯಲ್ಲಿ ಅದು ನಾಶ ಆದ ಕೂಡಲೇ ಅಲ್ಲಿ ರಕ್ತ, ಯಾರು ಕೈ ಹೋಗಿದ್ದು, ಯಾರು ಕಾಲು ಹೋಗಿದ್ದು, ಯಾರು ರುಂಡ ಹೋಗಿದ್ದು, ಈ ರೀತಿಯಾಗಿ ಬಾಣಗಳಿಂದ ಅಲ್ಲಿ ಮೈಯಲ್ಲಿ ನಾಟಲಿಕ್ಕಾಗಿ ರಕ್ತ ಹರಿತು. ಹೆಂಗೆ ಹರಿತು ಅಂದ್ರೆ ನದಿಯ ಒಂದು ಸದೃಶವಾಗಿ ರಕ್ತ ಹರಿತು ಅಂತ ಹೇಳ್ತಾರೆ. ಹರಿದವೈ ರಕ್ತದಲ್ಲಿ ನದಿಗಳು ಹರಿದವೈ ರಥಿಕ ಸಹಿತಲು ಹರಿದವೈ ಗಜವಾಜಿ ಕಾಲು ಪದಾತಿ ಸಹವಾಗಿ. ತರುಬುತಾಚಲೆ ಜನರು ಆಚಲಿ ಹಿರಿದು ಈಚಯ ಜನರು ಈಚಲಿ ಹರಿದು ಅಸುರರ ಬಲದಿ ರಕ್ತದ ನದಿಯ ಕೇಳೆಂದ. ಹೆಂಗ ನದಿ ಪ್ರವಾಹ ಬಂತಂದ್ರೆ ಏನಾಗ್ತತಿ, ನದಿ ಆ ಕಡೆ ಇದ್ದರು ಆ ಕಡೆಗೆ, ನದಿ ಈ ಕಡೆ ಇದ್ದರು ಈ ಕಡೆಗೆ ಉಳ್ಕೋತಾರಲ್ಲ, ಹಂಗ ರಕ್ತ ನದಿ ಆಗಿರಿದಾಗ ಆ ಕಡೆ ಜನ ಆ ಕಡೆಗೆ, ಈ ಕಡೆ ಜನ ಈ ಕಡೆಗೆ ಆಯಿತು ಅಲ್ಲಿ. ಆವಾಗ ಎಷ್ಟೋ ಅಲ್ಲಿ ಆನೆಗಳು, ಕುದುರೆಗಳು, ರಥಿಕರು, ಸಾರಥಿಗಳು ಎಲ್ಲ ಆ ನದಿಯಲ್ಲಿ ಹರ್ಕೊಂಡು ಹೋಗ್ಲಕತ್ತಿದ್ರು. ಅಷ್ಟು ಒಂದು ಅಲ್ಲಿ ನದಿಯ ಒಂದು ರಕ್ತ ಅಂತಕ್ಕಂಥದ್ದು ಹರಿಲಕತ್ತು. ಆವಾಗ ಒಂದು ಸಾರಿ ಕೋಟಿ ಶೂರರು ಸಾಯಲು ಒಂದು ಮುಂಡ ಕುಣಿತಿತ್ತಂತ. ಒಂದು ಸಲ ಸಾರೆ ಕೋಟಿ ಶೂರರು, ಈ ಏನು ಯುದ್ಧ ಮಾಡ್ಲಿಕ್ಕೆ ಶೂರರು ಇರ್ತಾರಲ್ಲ, 1 ಕೋಟಿ ಸತ್ರ ಅಂದ್ರೆ ಅಲ್ಲಿ ಒಂದು ಮುಂಡ ಕುಣಿತಿತ್ತಂತ. 100 ಕೋಟಿ ಮುಂಡಗಳು ಕುಣಿಲಿಕ್ಕತ್ತಿದ್ವು ಅಂತ ಅಂದ್ರೆ ಎಷ್ಟು ಸೈನ್ಯ ಸತ್ತಿರ್ಬೇಕು. ಆವಾಗ ಅಲ್ಲಿ ಭೂತಗಳು ಕೂಡಿಕೊಂಡು ಗತಿಸಿದ ತಮ್ಮ ಹಿರಿಯರಿಗೆ ಶ್ರಾದ್ದ ಕೊಡ್ಲಿಕ್ಕತ್ತಿದ್ವಂಥವು ಭೂತಗಳು. ಈ ರೀತಿಯಾಗಿ ಅಲ್ಲಿ ಪಿತೃ ಕಾರ್ಯವನ್ನು ಮಾಡಿ ಲಗ್ನ ಮೊದಲಾದಂಥ ಕಾರ್ಯಗಳಲ್ಲಿ ಭೂತಗಳು ಮಾಡಿದವು ಅಂತ ಆ ಸಂದರ್ಭದಲ್ಲಿ. ಆವಾಗ ಹೇಳ್ತಾರಲ್ಲಿ ದೇವತೆಗಳು, ಜಯದ ಲಕುಮಿನಿ ಸುರರಿಗೆ ಅಪಜಯದ ಲಕುಮಿನಿ ಸುರರಿಗೆ ಜಯದ ಲಕುಮಿ ದೇವಿ ಜಯ 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 ಸುಮಹಿಷನನು ಜಯನಮೋ ಜಗದೀಶಯನು ತಲಿ ಜಯರವಧಿಕರ ಮುಗಿದು ದಿವಿಜರು ಜಯವೆನುತ ನೆನೆದರು ಚಿದಾನಂದಾತ್ಮ ಗುರುವರನ. ಆವಾಗ ಇಷ್ಟೆಲ್ಲ ಸೈನ್ಯವನ್ನು ದೇವಿಯು ಸಂಹಾರ ಮಾಡಿದ್ದನ್ನು ನೋಡಿ ದೇವತೆಗಳಿಗೆ ಸಂತೋಷ ಆಯಿತು. ಹೇ ತಾಯಿ, ನೀನು ಜಯದ ಲಕ್ಷ್ಮಿ. ಯಾರಿಗೆ? ದೇವತೆಗಳಿಗೆ.
ಅಸುರರಿಗೆ ಅಪಜಯದ ಲಕ್ಷ್ಮಿ, ಅವರನ್ನೆಲ್ಲ ಸಂಹಾರ ಮಾಡಿದ್ದೀವಿ, ಅವರಿಗೆ ಅಪಜಯ ಆಯಿತು. ಆದ್ದರಿಂದ ಇನ್ನು ಮಹಿಷಾಸುರನನ್ನು ನೀನು ಸಂಹಾರ ಮಾಡು ಅಂತೇಳಿ ಕರ ಮುಗಿದು ಚಿದಾನಂದ ಅವಧೂತರನಲ್ಲಿ ಸ್ಮರಣೆ ಮಾಡಿದ್ದರು ಅಂತ ಹೇಳ್ಬೋದು. ಇಲ್ಲಿಯವರೆಗೆ ಆ ಮಹಿಷಾಸುರನ ಸೈನ್ಯದ ನಾಶ ಅಂತಕ್ಕಂಥದ್ದು ಹೇಳಲ್ಪಟ್ಟಿತು. ಪರಮ ಪರದೇವತೆಯು ರಣದಲ್ಲಿ ದುರುಳ ರಸಿಲೋ ಮನರುದಗ್ರನ ಹರಣಕೊಂಡಳು ಸುರನು ನಲಿಯುತ್ತಲೀಗ ಕಾಗ ಮಹಾಲಕ್ಷ್ಮಿ. ಅವಾಗ ಯಾರು ಹೋದ್ರು? ಚಿಕ್ಷುರ ಅಂತಕ್ಕಂಥವ್ನಿಗೆ ಹೇಳಿದ್ದ, ಎಷ್ಟೋ ಲಕ್ಷಾನುಗಟ್ಟಲೆ ಸೈನ್ಯ ತಗೊಂಡೋಗಿದ್ದ, ಎಲ್ಲ ನಾಶ ಆಯಿತು. ಅದನ್ನಾದ ಕೂಡಲೇ ಮತ್ತೆ ಗೊತ್ತಾಯ್ತು ಅದು ಈ ಸುದ್ದಿ. ಮತ್ತೆ ರಾಜಾಗ ಮುಟ್ಟೋದಲ್ಲ, ರಾಜಾಗ ಮುಟ್ಟಿದ ನಂತರ ಮತ್ತೆ ಬೇರೆ ಸೈನಿಕರನ್ನ ಸೇನಾಧಿಪತಿಯನ್ನಾಗಿ ಮಾಡಿ ಮತ್ತೆ ಸೈನ್ಯವನ್ನ ಕಳಿಸ್ತಾ ಇದ್ದಾನೆ. ಕಂಡು ತಾರಸಿಲೋಮರಣ ಪ್ರಚಂಡ ದೈತ್ಯ ಪರಾಕ್ರಮನು ಕಡು ಕೆಂಡವಾದನು ಕೆದರಿದನು ಕಣ್ಣುಗಳ ಕೆಂಗಿಡಿಯ ಖಂಡಿಸಿದಳು ಮಹಾಬಲವ ಕಡಿ ಖಂಡ ಮಾಡುವೆ ನಿವಳ ನೆನುತ ಉದ್ದಂಡ ಕೋದಂಡಕ್ಕೆ ಹೂಡಿದನಾಗ ಕೂರ್ಗಣೆಯ. ಅವಾಗ ಮಹಿಷಾಸುರ ಏನ್ ಮಾಡ್ತಾನಂದ್ರ ರಸಿಲೋಮ ರುದಗ್ರ ಅಂತಕ್ಕಂಥ ಸೈನಿಕರನ್ನ ಮುಖ್ಯಸ್ಥರನ್ನಾಗಿ ಮಾಡಿ ಮತ್ತು ಸೈನ್ಯವನ್ನ ಕಳಿಸ್ತಾ ಇದ್ದಾನೆ. ಅದನ್ನ ರಸಿಲೋಮ ಮುಂದಾಗಿ ಬರ್ತಾ ಇದ್ದಾನೆ. ನೋಡ್ತಾನ, ಏನಪ್ಪ ಒಬ್ಬ ಹೆಣ್ಣು ಮಗಳು ಇಷ್ಟೊಂದು ಸೈನ್ಯವನ್ನು ನಾಶ ಮಾಡಿದ್ದಾಳಲ್ಲ ಅಂತೇಳಿ, ಅವನು ನಮ್ಮ ಬಲವನ್ನೆಲ್ಲ ಖಂಡಿಸಿದಳಲ್ಲ, ನಾಶ ಮಾಡಿದಳಲ್ಲ ಅಂತೇಳಿ ದೊಡ್ಡ ಒಂದು ಬಿಲ್ಲಿಗೆ ಅವನು ಬಾಣವನ್ನು ಹೂಡಿ ಬಿಡ್ತಾ ಇದ್ದಾನೆ. ಮತ್ತೆ ಧನುರಥ ಸಹಿತ ದೇವಿಯು ಮುತ್ತಿದನು ಸರಳಿನಲ್ಲಿ ದೇವಿಯು ಮತ್ತೆ ಕಡಿದಳು ರಥವ ಮತ್ತಡರಿದನು ಹೊಸ ರಥವ ಇತ್ತ ಕೇಳಿ ಪರಿಯ ನಿಂತೈ ಒತ್ತು ಲೆಕ್ಕದಿ ರಥ ಕಡಿಯೇ ಸೈ ಮತ್ತೆ ಮೆಚ್ಚಿದೆ ನೆಂದನ ರಸಿಲೋಮ ದೇವಿಂಗೆ. ಅವಾಗ ರಸಿಲೋಮ ಬಂದ ಕೂಡಲೇ ದೇವಿ ಅವನ ಮೇಲೆ ಕೂಡ ಬಾಣದ ಪ್ರಯೋಗವನ್ನು ಮಾಡಿದ ಕೂಡಲೇ ಅವನ ರಥವೆಲ್ಲ ಮುರಿದು ಬೀಳಾಕತ್ತಿದ್ರು. ರಥ ಮುರಿದು ಬಿದ್ದ ಕೂಡ ಮತ್ತೊಂದು ಹೊಸ ರಥ ಹತ್ತವ. ಹಿಂಗೆ ಹೊಸ ರಥ ಹತ್ತಿ ಬರ್ಲಿಕ್ಕತ್ತಿದ್ದ. ದೇವಿ ಅವನ್ನೆಲ್ಲ ಕಡಿದು ಎಷ್ಟು ರಥ ಕೆಡಿದಳು ಆಕೆಗೆ ಲೆಕ್ಕವಿಲ್ಲ, ಅಷ್ಟೊಂದು ಆಯ್ತು. ಆವಾಗ ರಸಿಲೋಮ ದೇವಿಗೆ ಹೇಳ್ತಾ ಇದ್ದಾನೆ, ಮೆಚ್ಚಿದ್ದೀನಿ ನಿನ್ನ ಅಂತ. ನಾವು ಏನಂತನ ದೇವಿಗೆ ನಾನು ಮೆಚ್ಚಿದ್ದೀನಿ ನಿನ್ನ ಯುದ್ಧವನ್ನು ನೋಡಿ ಅಂತ ಹೇಳ್ತಾನವ ರಸಿಲೋಮ. ಸ್ತ್ರೀಯರೊಳು ಸ್ತ್ರೀಯಲ್ಲ ನೀ ಬಲು ಗಯ್ಯ ಉಳ್ಳ ಕೌದು ಜಗದಲ್ಲಿ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥ್ಯಿಲ್ಲ ಉಷಿಯಲ್ಲ ಮಯ್ಯಗಳ್ಳರು ನಿರ್ಜರರು ನಿನ್ನೊಯ್ಯನೇ ಕೊಲಲೆಕ್ಕೆ ತಂದರು ಕೊಯ್ಯಗಾದನು ಕೊಲ್ಲೆ ಹೋಗಿ ಅಂತೆಂದ ರಸಿಲೋಮ. ಅವಾಗ ಹೇಳ್ತಾನ, ನೀನು ಒಬ್ಬಳದಿದ್ದಿ. ದೇವಿಗೆ ಹೇಳ್ತಾನ, ನೀವು ಒಬ್ಬಳು ನಮ್ಮ ಇಷ್ಟು ಸೈನ್ಯವನ್ನೆಲ್ಲ ಸಂಹಾರ ಮಾಡಿದಿ, ಅಲ್ಲದೇನು ನನ್ನ ಎಷ್ಟೋ ರಥಗಳನ್ನು ನೀನು ಪುಡಿ ಮಾಡಿದಿ. ಆದ್ದರಿಂದ ನಿನ್ನ ಯುದ್ಧವನ್ನು ನೋಡಿ ನಾನು ಮೆಚ್ಚಿದ್ದೀನಿ. ನೀನು ಸ್ತ್ರೀ ಅಂತ ಕಾಣಿಸ್ತಿದ್ದಿ, ನೋಡ್ಲಿಕ್ಕಾದ್ರ ಸ್ತ್ರೀ ಅಲ್ಲ ನೀನು. ಅಲ್ಲದೇನೆ ಲೋಕದ ಜನರಿಗೆ ಸ್ತ್ರೀಯರಿಗೆ ಇಂಥ ಬಲ ಇಲ್ಲ, ನಿನ್ನಷ್ಟು ಬಲ ಯಾರಿಗಿಲ್ಲ. ಆದ್ದರಿಂದ ಆದರೂ ನೀ ಸ್ತ್ರೀಯ ಒಂದು ವೇಷದಲ್ಲಿರೋದ್ರಿಂದ ಸ್ತ್ರೀಯರನ್ನು ನಾವು ಅವ್ರ ಮೇಲೆ ಕೈ ಮಾಡಂಗಿಲ್ಲ. ಆದ್ದರಿಂದ ನಿನ್ನ ಕೊಲ್ಲೋದಿಲ್ಲ, ನಾನು ಬಿಟ್ಟಿನಿ ಹೋಗು ಅಂತ ಯಾರು ರಸಿಲೋಮ ದೇವಿಗೆ ಹೇಳ್ತಾನೆ. ಆವಾಗ ದೇವಿ ಹೇಳ್ತಾಳೆ ರಸಿಲೋಮನಿಗೆ, ಎಲ್ಲವೋಕೆ ರಸಿಲೋಮ ಭುವನದ ಲಲನೆ ಜನರಂತಲ್ಲ ಸತ್ಯವು ಲಲನೆಯರಿಗಿ ಬಲವು ಇಲ್ಲವು ನಿನ್ನ ನುಡಿಯ ದಿಟ ಛಲವು ನಿಮ್ಮೊಳ ಮಾಡಿ ದಿವಿಜರು ಹಲವು ಪರಿಯಂದೆನ್ನ ತಂದರು ಕೊರಲಿಕೆ ಬಂದಿಯನು ಕೇಳೆಂದೆಚ್ಚಳ ದೇವಿ. ಮತ್ತವನು ರಸಿಲೋಮ ಹೇಳಿದ, ನಿನ್ನ ಸಾಯಿಸ್ಲಿಕ್ಕೇನ ತಂದರೆ ದೇವತೆಗಳು ಮೈಗಾಳರು, ಅವ್ರು ಯುದ್ಧ ಮಾಡ್ಲಾರ್ದು ಬಿಟ್ಟು ಓಡೋದ್ರಲ್ಲ, ಆದ್ರಿಂದ ಅವ್ರು ಮೈಗಾಳರು ಅದಾರ. ನಿನ್ನ ಯುದ್ಧದಲ್ಲಿ ಸಾಯಿಸ್ಬೇಕಂತ ಹೇಳ್ತಂದ್ರೆ ಇದು ನಿನಗೆ ತಿಳಿದಿಲ್ಲ, ನಿನ್ನ ಬಿಟ್ಟು ನೀವು ಹೋಗು ಅಂದಾಗ ದೇವಿ ಹೇಳ್ತಾಳ, ನೀನು ಆಡೋ ಮಾತು ಸತ್ಯ ಐತಿ. ಏನು? ಈ ಲೋಕದ ಸ್ತ್ರೀಯರಿಗೆ ಇಂಥ ಒಂದು ಶಕ್ತಿ ಇಲ್ಲ. ಅಲ್ಲದೇ ನಾನು ಯಾಕೆ ಬಂದೀನಿ ಅಂದ್ರೆ ಒಂದು ಛಲ ಮಾಡಿ ಹಠ ಮಾಡಿ ಬಂದೀನಿ, ನಿಮ್ಮನ್ನು ಸಂಹಾರ ಮಾಡಲಿಕ್ಕೇ ಬಂದೀನಿ. ದೇವತೆಗಳನ್ನು ನನ್ನ ಯಾಕೆ ತಂದಾರೆ ಅಂದ್ರೆ ನಿಮ್ಮನ್ನು ಸಂಹಾರ ಮಾಡಲಿಕ್ಕೆ ತಂದಾರೆ, ನಾನು ಸಾಯ್ಲಿಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಆವಾಗ ಅವರಿಗೆ ಮತ್ತು ದೇವಿಗೆ ಯುದ್ಧ ಆಗ್ತೈತೆ. ಅಲ್ಲಿ ಯುದ್ಧ ಆಗಿ ಮತ್ತು ಅಲ್ಲಿ
ರಶಿಲೋಮ ಹೇಳ್ತಾ ಇದ್ದಾನೆ. ಕಂಡದ ನರಗಳಿಗೆ ರಶಿಲೋಮೆಂದ ದೇವಿಗೆ ಕೇಳು ನುಡಿ, ಇನ್ನೊಂದು ಖ್ಯಾಪೆಯ ಉಳಿದೆಯಾದಡೆ ನೀನೇ ಪರದೈವ. ಎಂದೆನು ತಮಾಶಕ್ತಿಯನು ಖೋ ಎಂದು ಕೂಗುತ್ತಲಿಟ್ಟನದರ, ಅಂದ ಹೇಳುವೆ ನೇನು ಭುಗಿ ಭುಗಿಸಿದುದು ಮಹಾಶಕ್ತಿ. ಅವಾಗ ಯುದ್ಧ ಆಗಲಿಕ್ಕಾಗಿ ಆ ದೇವಿಯ ಒಂದು ಬಲ ಹೆಚ್ಚಾಗಲಿಕ್ಕಾಗಿ ಅವನು ಹೇಳ್ತಾನ, ನಿನ್ನ ಕೊಲ್ಲೋದಿಲ್ಲ, ಬಿಟ್ಟಿನಿ ಅಂತ ಹೇಳಿದ್ರೆ ನೀವು ಹೋಗಲಿಲ್ಲ. ಆದ್ದರಿಂದ ಮತ್ತೊಂದು ಅಸ್ತ್ರವನ್ನು ತೆಗೆದು ಬೆಂಕಿಯನ್ನು ಬುಗಿ ಬುಗಿ ಅಂತ ಬೆಂಕಿ ಉಗುಳ್ತಕ್ಕಂಥ ಅಸ್ತ್ರವನ್ನವ ಬಿಟ್ಟು ಈ ಶಕ್ತಿಯನ್ನು ನೀನು ತಡಕೋ ಅಂತೇಳಿ ಅವನು ಬಿಡ್ತಾ ಇದ್ದಾನೆ. ಅದರ ಒಂದು ಅರ್ಪಟವನ್ನು ಏನು ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಆಗ ತಿರುಗಿ ಆಶಕುತಿಯಲಿ ಅಸುರನ ಉರವನೋಣು ತಲಿಟ್ಟಳವನನು ಕೊರೆದು ತಟ್ಟು ಗಿಡದು ದಾಕ್ಷಣ ತಿರುಗಿ ಸಾಂಬವಿಯ ಕೊರಳೊಳಗೆ ಪದ ಕೊದಲು ಮುತ್ತಿನ ಸರದೊಳಲಾಡಿದದು ರಶಿಲೋ ಮೊರಗಿದನು ಧರಣಿಯಲ್ಲಿ ಸಂತಸ ಬಿಟ್ಟರೈಸುರರು. ಅವಾಗ ಅವನು ಬುಗಿಸತಕ್ಕಂಥ ಅಗ್ನಿ ಬಾಣವನ್ನು ಬಿಟ್ಟಾಗ, ದೇವಿಯು ಪ್ರತ್ಯಸ್ತ್ರವನ್ನು ಬಿಟ್ಟಾಗ ಅವನು ನೆಲ ಕಚ್ಚಿದ, ಅಂದ್ರೆ ಸತ್ತು ಹೋದ. ಆ ದೇವಿಯ ಒಂದು ಅಸ್ತ್ರಕ್ಕೆ ಅವನು ಮರಣ ಹೊಂದಿದ ಅಂತ ಹೇಳ್ತಾರೆ. ಇಲ್ಲಿ ರಶಿಲೋಮ ಅಂತಕ್ಕಂಥವನು ಚಿಕ್ಷುರ ಅಂತಕ್ಕಂಥವ್ರು ನಾಶ ಆದರು ಅಂತ ನೋಡಿದೀವಿ ನಾವು. ಇಲ್ಲಿ ಚಿಕ್ಷುರ ಅಂದ್ರೆ ಕಾಮ ಅಂತ. ಚಿಕ್ಷುರ ಅಂದ್ರೇನು? ಕಾಮ. ಕಾಮ ಅಂದ್ರೆ ಬಯಕೆ. ಕಾಮಕ್ಕೆ ಸಂಕೋಚಿತ ಅರ್ಥ ಮಾಡಬಾರ್ದು. ಇಲ್ಲಿ ವಿಶಾಲವಾಗಿರ್ತಕ್ಕಂಥ ಅರ್ಥ ಐತೆ. ಕೆಲವೊಂದು ಇದಕ್ಕೆ ಸಂಕೋಚ ಅರ್ಥ ಮಾಡ್ತಿರ್ತಾರೆ, ಕೆಲವೊಂದಕ್ಕೆ ವಿಸ್ತಾರ ಅರ್ಥ ಮಾಡ್ತಾರೆ. ಇಲ್ಲಿ ಕಾಮ ಅಂದ್ಕೊಳ್ಳೋ ಸ್ತ್ರೀ ಪುರುಷರ ಭೋಗ ಅಂತ ಅಷ್ಟೇ ಅಲ್ಲ, ಕಾಮ ಅಂದ್ರೆ ಮನಸ್ಸಿನ ಬಯಕೆಗಳು ಯಾವುದೇ ಇರ್ಬೋದು. ಮನಸ್ಸಿನ ಎಲ್ಲರಿಗೂ ಬಯಕೆಗಳಾಗ್ತೋದಿಲ್ಲ. ಆ ಮನಸ್ಸಿನ ಬಯಕೆಗಳೇನದವಲ್ಲ ಇಲ್ಲಿ ಕಾಮ ಅಂತ ಹೇಳ್ತಾರೆ. ಕೋಯಿ ಬಿ ಭೋಗ ಕಾ ಇಚ್ಛಾಸೋ ಕಾಮ್ ಕೈ ಅಂತ ಅದಕ್ಕೆ ಲಕ್ಷಣ ಮಾಡ್ತಾರೆ. ಯಾವುದೇ ಭೋಗದ ಇಚ್ಛೆ, ಈಗ ಒಳ್ಳೆಯದನ್ನು ನೋಡ್ಬೇಕಂತ ಇಚ್ಛೆ ಆಗ್ತತಿ, ಒಳ್ಳೆಯದನ್ನು ಕೇಳಬೇಕಂತ ಇಚ್ಛೆ ಆಗ್ತತಿ, ಇವೆಲ್ಲ ಇದವಲ್ಲ, ಇವಕ್ಕೆಲ್ಲವೂ ಕೂಡ ಏನಂತಾರ? ಕಾಮ ಅಂತ ಹೇಳ್ತಾರೆ. ಅಲ್ಲದೇ ಇಲ್ಲಿ ಚಿಕ್ಷುರನನ್ನು ಕಾಮನಕ್ಕೆ ಹೋಲಿಸಿದ್ದಾರೆ. ಈ ಮನಸ್ಸಿನ ಬಯಕೆಗಳೇನಿದಾವಲ್ಲ, ಈ ಬಯಕೆಗಳು ಎಷ್ಟು ಕೊಟ್ಟರು ತೃಪ್ತಿ ಆಗಂಗಿಲ್ಲ. ಅದಕ್ಕೆ ಮನಸ್ಸಿಗೆ ಎಷ್ಟು ಕೊಟ್ಟರು ತೃಪ್ತಿ ಆಗಂಗಿಲ್ಲ. ಅದು ಮತ್ತೆ ಬೇಕನ್ನಿಸ್ತೈತೆ ಅದು. ಆದ್ದರಿಂದ ಈ ಕಾಮ ಅಂತಕ್ಕಂಥದ್ದನ್ನು ಬಿಡಬೇಕು ಅಂತ ಹೇಳ್ತಾರೆ. ಅದು ಅಗ್ನಿಯಲ್ಲಿ ತುಪ್ಪ ಸುರಿಯುವುದಷ್ಟು ಹೆಂಗ ಜ್ವಾಲೆ ಹೆಚ್ಚಾಗ್ತದೋ ಹಂಗ ಮನಸ್ಸು ಬೇಡದಂತೆಲ್ಲ ನಾವು ಕೊಟ್ಕೊಂತ ಓದಿವ ಈ ಕಾಮನೆಗಳನ್ನಂತಂದ್ರೆ ಮತ್ತಷ್ಟು ಅದು ಅಗ್ನಿಯಲ್ಲಿ ತುಪ್ಪ ಸುರಿಯುವುದಂತೆ ಜಾಸ್ತಿ ಆಗ್ತದೆ. ಆದ್ದರಿಂದ ಆ ಕಾಮನ ಅಂತಕ್ಕಂಥದ್ದನ್ನು ನಾವು ತಡಿಬೇಕು ಅಂತೇಳಿ ಚಿಕ್ಷುರನಿಂದ ನಾವು ತಿಳಿಬೇಕು. ಇನ್ನು ಬಿಡಲ್ಲ ಈ ರಶಿಲೋಮ. ಎರಡನೇದವ ಯಾರು? ರಶಿಲೋಮ ಅಂತಕ್ಕಂಥವನು ಮಾಡಿದ. ಆ ರಶಿಲೋಮ ಅಂದ್ರೆ ಏನು ಅಂತ ಕೇಳಿದ್ರೆ, ರಶಿಲೋಮ ಅಂದ್ರೆ ಲೋಭ. ರಶಿಲೋಮನ ಏನು ಯಾವ್ದು ಕಪ್ಸಿದಾರ? ಲೋಭ ಅಂತಾರೆ. ಲೋಭ ಗುಣ ಐತಲ್ಲ, ಲೋಭ ಗುಣ ಅತ್ಯಂತ ಕೆಟ್ಟದ್ದದು. ಅದಕ್ಕಂದಾಗಿ ಸಂಸ್ಕೃತದಲ್ಲಿಂದು ಮಾತೈತಿ, ಲೋಭ ಶ್ಚೇದ್ ಅವಗುಣೇನ ಕಿಮ್ ಅಂತಾರೆ. ಏನು? ಲೋಭ ಒಂದು ಇತ್ತಂದ್ರೆ ಇನ್ನುಳಿದಂಥ ಅವಗುಣಗಳು, ಕೆಟ್ಟ ಗುಣಗಳು ಬೇಕಾಗಿಲ್ಲ. ಇದು ಲೋಭ ಅಂತಕ್ಕಂಥ ಒಂದ ಗುಣನ ಎಲ್ಲ ಅನರ್ಥಗಳಿಗೆ ಕಾರಣ ಆಗ್ತದ ಅಂತ. ಒಂದು ಕಥೆ ಹೇಳ್ಬೇಕಂದ್ರೆ, ಒಂದು ಸಲ ಏನಾಗಿತ್ತು ಅಂದ್ರೆ, ಇಬ್ಬರು ಅಣ್ಣ ತಮ್ಮರಿದ್ರು. ಇಬ್ಬರು ಅಣ್ಣ ತಮ್ಮರು ಬಹಳಷ್ಟು ಅನ್ಯೋನ್ಯವಾಗಿದ್ರು. ಆದ್ರೆ ಒಂದು ಸಲ ಏನಾಯ್ತಂದ್ರೆ, ಆ ನೇಗಿಲ ಹೊಡಿತಾರಲ್ಲ, ನೇಗಿಲ ಹೊಡಿಯುವಾಗ ಅಣ್ಣ ನೇಗಿಲ ಹೊಡಿಲಿಕ್ಕತ್ತಿದ್ದ. ಅವನಿಗೆ ಏನತ್ತಿತ್ತಂದ್ರೆ ಬಂಗಾರದ ಅಂಡೆ ಐತಿ ನೇಗಿಲಕ್ಕೆ. ಅವಾಗ ಅದನ್ನು ಬಗ್ಗಿ ನೋಡಿದ. ಅವ ತಮ್ಮ ಬರಕತ್ತಿದ್ದ. ನಮ್ಮ ಅಣ್ಣ ಏನು ಮಾಡಿದ್ನ ಅಲ್ಲಿ ಅಂತೇಳಿ ಅವನು ನೋಡಿದ. ಇವನೇನು ನೋಡಿದ, ಆ ಕಡೆ ಈ ಕಡೆ ನೋಡಕತ್ತಿದ್ದ. ಯಾರನ್ನ ನೋಡ್ಯಾರೇನು ಇದನ್ನ ಮತ್ತೆ ಯಾರನ್ನ ನೋಡಿದ್ರೇನು? ಅವನಿಗೇನು ವಿಚಾರ ಬಂತಂದ್ರೆ, ಇದನ್ನ ತಮ್ಮಗೆ ಪಾಲು ಕೊಡೋದು ಯಾಕ? ಇದನ್ನು ನಾನು
ಒಬ್ಬ ತೊಗೊಂಡ್ರಾಯ್ತು ಅಂಥೇಳಿ ವಿಚಾರ ಮಾಡಿದವ. ಇದನ್ನು ತೊಗೊಂಡು ಬೇರೆ ಆದ್ರೆ ಆಯಿತು ಅಂತೇಳಿ ವಿಚಾರ ಮಾಡಿದ. ಅವಾಗ ತಮ್ಮ ನೋಡಿದ್ನಲ್ಲ, ಓಹೋ ನೋಡಿದ್ನಿ ಇವ ಬಂದ ಅಂತೇಳಿ ಅವಾಗ ಕೇಳಿಬಿಟ್ಟವ ತಮ್ಮ, ಅಣ್ಣ ಏನಾಗಿತ್ತು, ಯಾಕೆ ಅಲ್ಲಿ ತರಬಿ ಏನೋ ಮಾಡಾಕತ್ತಿದ್ದಲ್ಲ ಅಂದ ಕೂಡಲೇ ಇವ ನೋಡಿದನಲ್ಲ ಈಗ. ಮತ್ತು ಅವನು ನೋಡ್ತಾನೆ ಏನು ಮಾಡಿದ ನಮ್ಮ ಅಣ್ಣ ಅಂತೇಳಿ ನೋಡಿದಂದ್ರೆ ಗೊತ್ತಾಗ್ಬಿಡ್ತೈತಿ. ಮತ್ತು ಇವನಿಗೆ ಪಾಲು ಕೊಡ್ಬೇಕಾಗ್ತೈತಿ. ಇವನಿಗೆ ಪಾಲು ಕೊಡೋದು ಬೇಡ ಅಂತ ತಿಳ್ಕೊಂಡು ಇವನೊಬ್ಬ ನೋಡ್ಯಾನ, ಇವನು ಮುಗಿಸ್ಬಿಟ್ರೆ ಆಯಿತು ಅಂತ ವಿಚಾರ ಮಾಡಿದ. ಅಂದ ಕೂಡಲೇ ಒಂದು ಕುಡುಗಲ್ ತೊಗೊಂಡ್ಬಂದು ಅವನು ತಲೆ ಮೇಲೆ ಹಾಕಿ ಸಾಯಿಸ್ಬಿಟ್ಟು, ಸಾಯಿಸಿ ದನಗಳಿಗೆ ಕಣಿಕೆ ಒಟ್ಟಿರ್ತಾರಲ್ಲ ಬಣಿವಿ, ಆ ಬಣಿವಿ ಒಳಗೆ ಮುಚ್ಚಿಟ್ಟಾಗಿ, ದನಗಳಿಗೆ ಕಣಿಕೆ ಹಾಕ ಒಟ್ಟಾಗಿ ಕಣಿಕೆ ಇರ್ತದ, ಆ ಬಣಿವಾಗ ಮುಚ್ಚಿಟ್ಟ. ಸ್ವಲ್ಪ ಹೊತ್ತಿನ ಮೇಲೆ ಅವ್ರ ತಾಯಿ ಬಂದ್ಲು ಬುತ್ತಿ ತೊಗೊಂಡು. ತಾಯಿ ಬಂದ್ಲು, ಇಬ್ಬರಿಗೆ ಮಕ್ಕಳಿಗೆ ಬುತ್ತಿ ತೊಗೊಂಡು ಬಂದ್ಲು. ಇವನು ಗಳೆ ಬಿಟ್ಟು ಎತ್ತು ಕಟ್ಟಿ ಗಿಡದ ಕೆಳಗೆ ಕುಂತಿದ್ದ ವಿಚಾರ ಮಾಡ್ಕೊತ. ಅವಾಗ ತಾಯಿ ಕೇಳಿದ್ರು, ತಮ್ಮ ಎಲ್ಲಿ ಹೋದ್ನಪ್ಪ ಅಂತೇಳಿ. ಏನು ಹೇಳ್ಬೇಕಿತ್ತು, ಏನು ಗೊತ್ತಿಲ್ಲ, ಅವ ಬಂದೇ ಇಲ್ಲ ಅಂತಂದವ. ಬಂದಿಲ್ಲ, ಹೊಲ್ಕನ ಹೋಗ್ತಾನಂತ ಬಂದ ನಾವು, ಮತ್ತು ಬಂದಿಲ್ಲ ಅಂತ ಎಲ್ಲಿ ಹೋದವ ಅಂತೇಳಿ ಈಗ ಗಳೆ ಹೊಡೆದು ದಣದು ಕುಂತಾನು. ಇರಲಿ ಅವನಿಗೆ ಯಾಕೆ ಹೇಳೋದು, ದನಗಳಿಗೆ ಒಂದು ಸ್ವಲ್ಪ ಕಣಿಕೆ ಹಾಕೋಣ ಅಂತೇಳಿ ಆಕಿ ಬಂದಳು. ತಾಯಿ ಬಂದ್ಲು, ಆ ಕಣಿಕೆ ಅದನ್ನ ಹಿಂಗೆ ಜಗ್ಗ ಕತ್ತಿದ್ಲು. ಆ ಹೆಣ ಬಂತು ಮುಂದೆ, ನೋಡಿದ್ರಲ್ಲ ಮಗಂದ. ಆಹಾ ಇವನ ಮಾಡ್ಯಾನ, ಇಲ್ಲಿ ಯಾರು ಮತ್ತೆ ಯಾರಿಲ್ಲ, ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಇವನ ಮಾಡ್ಯಾನ ಅಂತೇಳಿ ನೋಡಿ ಬೈಕೊಂತ ಬಂದ್ಲು ತಾಯಿ. ಎಲ್ಲೋ ದುಷ್ಟ, ನಿನಗೆ ತಮ್ಮ ಅನ್ನೋ ಕರುಣೆ ಇಲ್ಲ, ಅವನು ಕಡಿದು ಮುಚ್ಚಿ ಸಾಯಿಸಿದ್ರಾಗ ಮುಚ್ಚಿಟ್ಟಿದ್ದಿ, ಎಂಥ ನಿಷ್ಕರುಣೆ ಹಂಗಂತ ಬೈಯಕತ್ತಿದಳು. ಅವನು ವಿಚಾರ ಮಾಡಿದ. ಇನ್ನು ನೋಡಿದಳಲ್ಲ ತಾಯಿಗೆ ಗೊತ್ತಾಯಿತು. ಇನ್ನು ಊರು ಮಂದಿಗೆ ಹೋಗಿ ಹೇಳ್ತಾಳೆ, ಊರು ಮಂದಿಗೆ ಹೋಗಿ ಹೇಳ್ತಾಳೆ ಏನು ಮಾಡೋದು ಅಂತೇಳಿ ತಾಯಿನೂ ಮುಗಿಸ್ಬಿಡೋಣ ಅಂತ ವಿಚಾರ ಬಂತು. ತಾಯಿನೂ ಮುಗಿಸ್ಬಿಡೋಣ ಅಂತ ವಿಚಾರ ಬಂತು. ತಾಯಿನೂ ಕೊಂದು ಬಾವ್ಯಾಗ ಹೋಗಿದ್ಬಿಟ್ಟ. ಎದರ ಸಲುವಾಗಿದು? ಲೋಭ. ಇದು ನನಗೇ ಇರಲಿ ಅಂತಕ್ಕಂಥ ಗುಣ ಐತಲ್ಲ, ಇದಕ್ಕೆ ಲೋಭ ಅಂತಾರೆ. ಅದಕ್ಕಂದಾಗಿ ಲೋಭಕ್ಕೆ ಲಕ್ಷಣ ಮಾಡ್ತಾರೆ. ಲೋಭ ಅಂದ್ರೆ ಏನಂದ್ರೆ ಪರದ್ರವ್ಯಾಭಿಲಾಷ ಲೋಭ ಅಂತಾರೆ. ಇನ್ನೊಬ್ಬರ ಧನ ಸಂಪತ್ತು ನನಗ ಬರಲಿ ಅಂತಕ್ಕಂಥ ಗುಣಕ್ಕೂ ಲೋಭ ಅಂತಾರ. ಸ್ವದ್ರವ್ಯ ಪರಿತ್ಯಾಗಿತ್ವೇ ಸತಿ ಪರದ್ರವ್ಯ ಜಿಕ್ಷಾಕ್ಷು ಅಂತ. ಜಿಗ್ರಾಕ್ಷು ಅಂದ್ರ ಸ್ವದ್ರವ್ಯ ಪರಿತ್ಯಾಗಿತ್ವೇ ಸತಿ ಪರದ್ರವ್ಯ ಜಿಗ್ರಾಕ್ಷು ಅಂತ. ಅಂದ್ರ ನಂದು ನನಗೆ ಇರಲಿ, ಇನ್ನೊಬ್ರದು ನನಗೆ ಇರಲಿ ಅಂತಾರಲ್ಲ. ಒಬ್ಬೊಬ್ರು ಇರ್ತಾರಲ್ಲ ಲೋಕದಲ್ಲಿ, ಎರಡು ಥರ ಜನ ಇರ್ತಾರೆ. ಒಬ್ಬ ನಂದು ನನಗಿದ್ರೆ ಸಾಕು, ಮಂದಿದ ನಮ್ಗೆ ಬೇಡ, ಹಿಂಗೂ ಇರ್ತಾರೆ. ಹೌದಿಲ್ಲ? ನಮ್ಗೆ ಏಟ್ರದ ಅಷ್ಟಿರಲಿ, ಇನ್ನೊಬ್ರು ನಮ್ಗೆ ಯಾಕೆ ಬೇಕು ಅಂತ ಕೆಲವೊಬ್ರು ಇರ್ತಾರೆ. ಇನ್ನೊಬ್ರು ನಂದು ನನಗೆ ಇರಲಿ, ಇನ್ನೊಬ್ರದು ನನಗೆ ಇರಲಿ. ಕೆಲವೊಬ್ರು ನೋಡ್ರಲ್ಲ, ಲೌಕಿಕದಲ್ಲಿ ಅಣ್ಣ ತಮ್ಮರನ್ನ ಪಾಲು ಕೊಡ್ಲಾರ್ದನ ಅವ್ರದ್ದೇ ಎಲ್ಲ ತಾವ ತಗೊಂಡು ಮತ್ತೆ ಎಷ್ಟೋ ಆಸ್ತಿಯನ್ನು ಇದು ಮಾಡಿಕೊಂಡು ನ್ಯಾಯ 20 ವರ್ಷ ಕೋರ್ಟ್ಗೆ ಆಡಿನೂ ಎಲ್ಲ ಹಾಳಾದವ್ರನ್ನು ನೋಡಿ. ಹೌದಿಲ್ಲ? ಇದು ಎದಕ್ಕೆ ಆಗ್ತೈತಿ ಅಂದ್ರೆ ನಂದು ನನಗೆ ಇರಲಿ, ಇನ್ನೊಬ್ರದು ನನಗೆ ಇರಲಿ ಅಂತಕ್ಕಂಥ ಇದು ಲೋಭ ಗುಣ ಅಂತ ಹೇಳೋದು. ಅದಕ್ಕಂದಾಗಿ ಈ ಲೋಭದ ಫಲ ಏನಂತಂದ್ರೆ ಅಂಗಕ್ಕೆ ಸುಖವಿಲ್ಲ, ಜನರು ನೀಚನನ್ನುವರು, ಮುಂದೆ ದರಿದ್ರರು ಜನಿಸುವನು ಅಂತ. ಈ ಒಂದು ಲೋಭ ಗುಣ ಅಂತಕ್ಕಂಥದ್ದು ಇತ್ತಂದ್ರೆ ಅವನಿಗೆ ಸುಖ ಎಂದೂ ಆಗಂಗಿಲ್ಲ. ಲೋಭ ಗುಣದಿಂದ ಅವನ ಮನಸ್ಸು ಅಂತಕ್ಕಂಥದ್ದು ತೃಪ್ತಿ ಇರಂಗಿಲ್ಲ, ಸಮಾಧಾನ ಇರಂಗಿಲ್ಲ. ಆದ್ದರಿಂದ ಅವನಿಗೆ ಅಂಗಕ್ಕೆ ಅಂದರೆ ಶರೀರಕ್ಕೆ ಅವನಿಗೆ ಸುಖ ಇರಂಗಿಲ್ಲ. ಅಲ್ಲದೇ ಜನರಿಂದ ನಿಂದನೆಗೆ ಒಳಗಾಗ್ತಾನವ. ಯಾಕೆ? ಲೋಭ ಒಂದಿತ್ತಂದ್ರೆ ಮಾಡಬಾರ್ದ ಕೆಲಸವನ್ನು ಮಾಡ್ತಾನೆ ಮನುಷ್ಯ. ಅವನ ಮುಂದೆ ಹೆಂಗೆ ಬೆಕ್ಕಿಗೆ ಹಾಲನ್ನು ಕಾಣಿಸ್ತಿರ್ತಕ್ಕಂಥ ಹಂಗ ಇವನಿಗೆ ಬರೀ ಇನ್ನೊಬ್ರು ದುಡ್ಡ ಕಾಣಿಸ್ತಿರ್ತಕ್ಕಂಥ. ಆದ್ದರಿಂದ ಇವನಿಗೆ ಮುಂದೆ ದರಿದ್ರನಾಗ್ತಾನೆ ಇವನು, ಲೋಭ ಗುಣ ಇದ್ದವನು. ಯಾಕಂದ್ರೆ ದರಿದ್ರ ಯಾಕೆ ಆಗ್ತಾನಂದ್ರೆ, ಈಗ ನಾವು ಬಡವರಾಗಿ ಬಿಟ್ಟಿವಲ್ಲ, ಯಾಕೆ?
ಬಡವರಾಗಿ ಯಾಕೆ ಹುಟ್ಟಿವಿ ಅಂದ್ರೆ ಅದತ್ಯ ದೋಷೇನ ದರಿದ್ರೋ ಭವಿಷ್ಯತೆ ಅಂತ ಶಾಸ್ತ್ರ ಹೇಳ್ತೈತಿ. ಇನ್ನೊಬ್ಬರಿಗೆ ನಾವು ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಪರೋಪಕಾರ ಏನೂ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಅದು ಈ ಜನ್ಮದಲ್ಲಿ ನಮಗೇನು ಇಲ್ಲ, ಬಡತನ ಬಂದೈತಿ. ಹಿಂದಿನ ಜನ್ಮದಲ್ಲಿ ನಾವು ಕೊಟ್ಟಿದ್ದೀವಿ ಅಂದ್ರೆ ಅದು ನಮಗೆ ಈಗ ಬರ್ತಿತ್ತು. ಈಗ ಸಾಮಾನ್ಯವಾಗಿ ಭೂಮಿ ಐತಲ್ಲ, ಭೂಮಿಗೆ ನೀವು ಬೀಜ ಕೊಟ್ರಿ ಅಂದ್ರೆ ಅದು 100 ಕಾಳಾಗಿ 100 ಚೀಲಾಗಿ ನಮಗೆ ಕೊಡ್ತೈತೆ. ಅದು ನಾವು ಭೂಮಿಗೆ ಒಂದು ಅಷ್ಟು ಸೇರ್ಗಟ್ಲೆನೂ ಕೊಟ್ಟಿಲ್ಲ ಅಂದ್ರೆ ಅದು ನಮಗೆ ಸಿಗ್ತೈತೇನು? ನಾವು ಕೊಟ್ಟಿದ್ದೇ ನಮಗೆ ಬರ್ತೈತೆ ಅದು. ಆದ್ದರಿಂದ ಇವನು ಲೋಭಗುಣ ಇರುವ ಕಾರಣವಾಗಿ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡಂಗಿಲ್ಲವ. ಯಾರು? ಲೋಭಿ ಮನುಷ್ಯ. ಇನ್ನೊಬ್ಬರಿಗೆ ದಾನ ಧರ್ಮ ಮಾಡಂಗಿಲ್ಲ. ಒಬ್ಬೊಬ್ಬರು ಹಿಂಗೆ ಚುಕ್ಕೊಂಡಿರ್ತಾರಲ್ಲ, ತಾವು ತಿನ್ನಂಗಿಲ್ಲ, ಇನ್ನೊಬ್ಬರಿಗೆ ಕೊಡಂಗಿಲ್ಲ. ಅದಕ್ಕಂದಾಗಿ ಅವರಿಗೆ ಮುಂದಿನ ಜನ್ಮ ಏನಾಗ್ತದ? ಬಡತನದಲ್ಲಿ ಹುಟ್ಟುತ್ತಾನ, ಅವನು ದರಿದ್ರನಾಗಿ ಹುಟ್ಟುತ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಲೋಭವನ್ನು ಜಯಿಸುವುದು ಹೆಂಗಪ್ಪ? ಇಷ್ಟು ಗುಣ ಲೋಭದಲ್ಲೇ ಐತಿ, ಇಷ್ಟು ಒಂದು ಕಷ್ಟ ಐತಿ, ಇದನ್ನು ಜಯಿಸಬೇಕಾದ್ರೆ ಏನು ಮಾಡಬೇಕು ಲೋಭ ಗುಣವನ್ನು ಅಂತ ಕೇಳಿದ್ರೆ ಅಲ್ಲಿ ಹೇಳ್ತಾರ, ದೋಷ ದರ್ಶನ ಆಗಬೇಕಲ್ಲಿ. ಏನು? ದೋಷ ದರ್ಶನ ಆಗಬೇಕು. ಇದು ರೊಕ್ಕ ಐತಲ್ಲ, ರೊಕ್ಕದ ಮೇಲೆ ಲೋಭ ಮಾಡ್ತಾನೆ ಮನುಷ್ಯ, ಹೌದಿಲ್ಲ? ರೊಕ್ಕದ ಮೇಲೆ ಲೋಭ ಮಾಡ್ತಾನವ. ಇದು ರೊಕ್ಕ ಐತಲ್ಲ, ಇದು ಎರಡಕ್ಕೂ ದುಃಖ ಕಾಣಕ್ಕಂದ್ರೆ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತಾರವರು. ಅದನ್ನು ಶಂಕರಾಚಾರ್ಯ ಹೇಳಿದ್ರ, ಅರ್ಥಾನಾಂ ಆರ್ಜನೆ ದುಃಖಂ ಆರ್ಜಿತಾನಾಂ ಚ ರಕ್ಷಣಂ ನಾಶೇ ದುಃಖಂ ವೇ ದುಃಖಂ ದಿಗರ್ಥಂ ಕಷ್ಟ ಸಂಶ್ರಿತ ಅಂತೇಳಿ ಹೇಳ್ತಾರೆ. ಒಂದು ಕಡೆ ಏನು ಹೇಳ್ತಾ ಇದ್ದಾರ? ಅರ್ಥಾನಾಂ ಆರ್ಜನೆ ದುಃಖಂ. ಈ ಸಂಪತ್ತು ನಾವೇನು ಗಳಿಸ್ತೀವಲ್ಲ, ರೊಕ್ಕ ರೂಪಾಯಿ ಇದೆಲ್ಲ ಗಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತೈತಿ, ಹೌದು? ಗಳಿಸೋದು ಅಷ್ಟು ಸುಲಭ ಐತಿ? ಗಳಿಸಿ ಶ್ರೀಮಂತರ ಆಗ್ಬೇಕಾದ್ರೆ ಭಾಳ ಕಷ್ಟ ಐತಿ. ಮೊದಲು ಸಂಗ್ರಹ ಮಾಡುವಲ್ಲೇ ಕಷ್ಟ ಐತಿ. ಆಮೇಲೆ ಆರ್ಜಿತ ನಾಂಶ ರಕ್ಷಣಂ, ಏನೋ ಗಳಿಸಿದೆ ಅಂದ್ರೆ ಸುಖ ಆಗ್ತದೇನ? ಇಲ್ಲ, ಅದನ್ನು ರಕ್ಷಣೆ ಮಾಡಬೇಕಲ್ಲ. ಯಾರು ಕಳ್ಳರು ಬರ್ತಾರೋ ಏನು, ಎಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತಾರೋ ಏನಿದ್ರೆ ಭಯ ಇರ್ತೈತಿ. ಅಲ್ಲಿ ಸುಖ ಆಗಿಲ್ಲ ಅವನಿಗೆ. ಆದ್ದರಿಂದ ಅದು ರಕ್ಷಣೆ ಮಾಡಿಯಲ್ಲಿ ಕೂಡ ದುಃಖ ಐತಿ. ಕೊನೆಗೆ ನಾಶ ಆಯ್ತಪ್ಪ, ಎಲ್ಲ ಹಾಳಾಯ್ತು. ಮಗ ನಿಂದೋ ತನ್ನಿಂದೋ ಏನೋ ಒಂದು ಇದರಿಂದ ಇವ ಅಪ್ಪ ಗಳಿಸ್ತಿರ್ತಾನೆ, ಮಗ ಎಲ್ಲ ಹಾಳು ಮಾಡ್ತಿರ್ತಾನೆ. ಹಂಗೇನಾಗಿ ಎಲ್ಲ ಹಾಳಾಯಿತು ಅಂದ್ರೆ ಅವಾಗ ಏನು ಸುಖ ಆಗ್ತದೇನು? ಆಯ್ತು ಬಿಟ್ಟು ಚಲೋ ಇತ್ತು ಹೋಯ್ತಂತೆ, ಇಲ್ಲ, ಅವಾಗೂ ದುಃಖ ಆಗ್ತೈತಿ. ಅದಕ್ಕಂತಾಗ ನಾಶೇ ದುಃಖಂ, ನಾಶ ಆದ್ರೂ ದುಃಖ ಆಗ್ತೈತಿ, ಖರ್ಚಾದ್ರೂ ದುಃಖ ಆಗ್ತೈತಿ. ಈಗ ತಂದೆ ಗಳಿಸಿಡಕತ್ತಾನ, ಮಗ ಖರ್ಚು ಮಾಡಕತ್ತೀನಿ ಅಂದ್ರೆ ಅವಾಗ ದುಃಖ ಆಗ್ತೈತಿ. ಎಲ್ಲ ನಾ ಗಳಿಸಕತ್ತೀನಿ, ನೀವೆಲ್ಲ ಹಾಳಿಗೆ ಹಚ್ಚಕತ್ತಾನು ಅಂತೇಳಿ ದುಃಖ ಆಗ್ತೈತಿ. ಹಿಂಗ ಈ ಧನ ಸಂಪತ್ತು ಅಂತಕ್ಕಂಥದ್ದು ಗಳಿಸುವಾಗೂ ದುಃಖ ಐತಿ, ಗಳಿಸಿದ ಮ್ಯಾಲೂ ದುಃಖ ಐತಿ, ಖರ್ಚು ಮಾಡಿದ್ರೂ ದುಃಖ ಆಗ್ತೈತಿ, ನಾಶ ಆದ್ರೂ ದುಃಖ ಆಗ್ತದ್ರೆ. ಆದ್ರಿಂದ ಇದಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳಿದಾರೆ. ಏನಂದ್ರ ಈ ಯಾವುದಕ್ಕೆ? ಲೋಭಗುಣಕ್ಕೆ ಧಿಕ್ಕಾರವಿರಲಿ. ಈ ರೀತಿಯಾಗಿ ಕಷ್ಟಗಳಲ್ಲಿ ಬರ್ತಾ ಇರ್ತಾವು ಅಂತ ಹೇಳ್ತಾರೆ. ಆದ್ದರಿಂದ ಒಂದು ಕಡೆ ನಿಜಗುಣರು ಕೂಡ ಹೇಳಿದ್ದಾರೆ, ಏನಂತ? ಕಡುಲೋಭದಿಂದ ದುರ್ಗುಣವನ್ನೇ ಮುಂಟೆ. ನಿಜಗುಣರು ಕೇಳ್ತಾರ, ಈ ರೀತಿಯಾಗಿ ಕಡುಲೋಭ ಮಾಡ್ತಾನಲ್ಲ ಮನುಷ್ಯ, ಇದಕ್ಕಿಂತ ದುರ್ಗುಣ ಬೇರೆ ಐತೇನು? ಇಲ್ಲ. ಕಡುಲೋಭದಿಂದ ದುರ್ಗುಣ ಮನ್ಯ ಮುಂಟೆ ಅಂತೇಳಿ, ಅದನ್ನೇ ಲೋಭ ಹಶ್ಚೇದ್ ಅವಗುಣೇನ ಕಿಮ್ ಅಂತೇಳಿ ಸಂಸ್ಕೃತದಲ್ಲಿ ಅವರು ಹೇಳಿದ್ದಾರೆ. ಆಮೇಲೆ ಹಿಂದಿ ಕವಿ ಹೇಳ್ತಾನೆ ಇದ್ರ ಬಗ್ಗೆ, ಲೋಭದ ಬಗ್ಗೆ. ಪಾನಿ ಸೆ ಪತಲಾ ಕೌನ್ ಹೈ, ಏನು? ಪಾನಿ ಸೆ ಪತಲಾ ಕೌನ್ ಹೈ, ಕೌನ್ ಭೂಮಿ ಸೆ ಭಾರಿ, ಕಾಜಲ್ ಸೆ ಕಾಲ ಕೌನ್ ಹೈ, ಪಾಪ್ ಕಾ ಬಾಪ್ ಕೌನ್ ಹೈ ಅಂತೇಳಿ ಒಂದು 4 ಪ್ರಶ್ನೆ ಮಾಡ್ಯಾನ ಹಿಂದಿ ಕವಿ. 4 ಪ್ರಶ್ನೆ ಮಾಡ್ಯಾನ. ಪಾನಿ ಸೆ ಪತಲಾ ಕೌನ್ ಹೈ, ನೀರು ಹೆಂಗಿರ್ತೈತಿ? ಗಟ್ಟಿ ಇರ್ತೈತಿ, ತಿಳಿದಿರ್ತೈತಿ? ತಿಳಿ ಇರ್ತೈತಿ. ಆ ನೀರಿನಕ್ಕಿಂತಲೂ ತಿಳಿವಾದದ್ದು ಏನೈತಿ? ಪಾನಿ ಸೆ ಪತಲಾ ಕೌನ್ ಹೈ, ಕೌನ್ ಭೂಮಿ ಸೆ ಭಾರಿ, ಭೂಮಿ ಭಾರವಾಗಿ ಐತಿ. ಈ ಭೂಮಿಗಿಂತಲೂ ಭಾರವಾಗಿರ್ತಕ್ಕಂಥ ವಸ್ತು ಮತ್ತಾವುದೈತಿ? ಇದು ಒಂದು ಪ್ರಶ್ನೆ. ಆಮೇಲೆ ಕಾಜಲ್ ಸೆ ಕಾಲ ಕೌನ್ ಹೈ, ಕಾಜಲ್ ಅಂದ್ರೆ ಕಣ್ಣಿಗೆ ಹಚ್ಕೋದಲ್ಲ, ಕಾಡಿಗೆ, ಸಣ್ಣ ಮಕ್ಕಳಿಗಿನ ಹಚ್ತಿರ್ತಾರೆ ಕಾಡಿಗೆ. ಆ ಕಾಡಿಗೆಕ್ಕಿಂತಲೂ ಕಪ್ಪಾಗಿರ್ತಕ್ಕಂಥದ್ದು ಯಾವುದೈತಿ ಅಂತ ಇದು ಒಂದು ಪ್ರಶ್ನೆ ಐತಿ.
ಆಮೇಲೆ ಕೊನೆಗೆ ಕೇಳ್ತಾನ, ಪಾಪ ಕ ಬಾಪ್ ಕೌನ್ ಹೇ ಅಂತ. ಏನು ಪಾಪದ ಅಪ್ಪ ಯಾರು ಅಂತ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಮುಂದೆ ಹೋಗಿ ಉತ್ತರ ಹೇಳ್ತಾರೆ ಅವರು, ಪಾನಿ ಸೇ ಪತಲ ಜ್ಞಾನ ಹೇ ಅಂತ. ಏನೇ ಪಾನಿ ಸೇ ಪತಲ ಜ್ಞಾನ ಐತಿ. ಕೌನು ಭೂಮಿ ಸೇ ಭಾರಿ, ಭೂಮಿಗಿಂತಲೂ ಭಾರವಾಗಿದ್ದು ಯಾವುದು? ಪಾಪ. ಪಾಪ. ಆಮೇಲೆ ಕಾಜಲ್ ಸೇ ಕಾಲ ಕೌನೆ, ಕಳಂಕ. ಕಳಂಕ ಅಂದ್ರೆ ಅಪವಾದ ಬರ್ತಾವಲ್ಲ, ಕಳಂಕ. ಹಿಂಗೊಂದು ಏನು ಕೆಟ್ಟ ಹೆಸರು ಇದಾಯ್ತಂದ್ರೆ ಅದಕ್ಕಿಂತಲೂ ಕಪ್ಪು ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಕೌನು ಪಾಪಕ ಬಾಪ ಕೌನೆ, ಪಾಪದ ಅಪ್ಪ ಯಾರಂದ್ರೆ ಲೋಭ. ಲೋಭ ಅಂತಕ್ಕಂಥದ್ದು ಪಾಪದ ಅಪ್ಪ ಅಂತ ಹೇಳಲ್ಪಟ್ಟದ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಈ ಲೋಭ ಗುಣವನ್ನು ನಾವು ಬಿಡಬೇಕು ಅಂತ. ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ದಾನ ಧರ್ಮ ಪರೋಪಕಾರಾದಿಗಳನ್ನು ಮಾಡಬೇಕು, ಅಂದರೆ ನಾವು ಸುಖಿಗಳಾಗ್ತೀವಿ. ಜಗತ್ತಿನಲ್ಲಿ 4 ಪ್ರಕಾರದ ಜನರದಾರ. ಏನು? ಜಗತ್ತಿನಲ್ಲಿ 4 ಪ್ರಕಾರದ ಜನರು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ. ಅದರಲ್ಲಿ ಒಂದನೇದು ಇವು ಯಾರು ಅಂದ್ರೆ ಕಡುಲೋಭಿ. ಕಡುಲೋಭಿ ಅಂದರೆ ತಾನು ತಿನ್ನಂಗಿಲ್ಲ, ಇನ್ನೊಬ್ಬರಿಗಂತೂ ಕೊಡೋದೇ ಇಲ್ಲ. ಅಪ್ಪರು ಹೇಳ್ತಿದ್ರು, ಮುಂಬೈದಾಗ ಒಬ್ಬ ಬಿದ್ದಂತ, ಅವನ ಹೆಂಡ್ತಿ ಮನ್ಯಾಗ ಏನೇನೋ ವಿಶೇಷ ಅಡಿಗೆ ಮಾಡಿದ್ಲಂದ್ರೆ ಹೆಂಡ್ತಿಗೆ ಬೈಯವಂತವ, ಇದನ್ನ ಯಾಕೆ ಮಾಡಿದ ಇಷ್ಟೊಂದು ವಿಶೇಷ, ಯಾಕೆ ರುಚಿಕಟ್ಟಾಗಿ ಮಾಡಿದಿ, ಯಾಕ ಮತ್ತು ದಿವಸ ಖಾರ ರೊಟ್ಟಿ ತಿಂದು ಇದಾಗಿರ್ತದೆ, ಏನೇನೋ ವಿಶೇಷ ಸಿಹಿ ಆಗಲಿ ಅಥವಾ ವಿಶೇಷ ಏನೇನೋ ಮಾಡಿದ ಕೂಡಲೇ ನಾನು 2 ರೊಟ್ಟಿ ತಿನ್ನೋ 4 ರೊಟ್ಟಿ ತಿಂತೀನಿ. ಅಂದಮೇಲೆ ನಾನೊಬ್ಬ 2 ರೊಟ್ಟಿ ದಿನಕ್ಕೆ 2 ದಿವಸದ ಒಂದೇ ದಿವಸ ತಿನ್ನಂಗೆ ಆಗ್ತೈತಲ್ಲ ಎಲ್ಲ. ಮತ್ತು ಮನೆಗೆ ನೀನು ತಿನ್ನಕ್ಕೆ ಏನು ತಿಂತೀನಿ, ಮಕ್ಕಳು ಎಲ್ಲರೂ ತಿನ್ನೋರು, ಎಷ್ಟು ಖರ್ಚಾಗ್ತೈತಿದೆ? ಯಾರಿಗಿದೆ? ತಮ್ಮ ಮನೆಯವರಿಗೆ. ಅಂದಮೇಲೆ ಇಂಥವ್ರು ಯಾರಾದರೂ ಇನ್ನೊಬ್ರಿಗೆ ಕೊಡ್ತಾರೆ ಅಂತ ತಮ್ಮ ಕೈ ಬಿಚ್ಚಿ ಕೊಡಂಗಿಲ್ಲ. ಅದಕ್ಕಂದಾಗಿ ತಾನು ಉಣ್ಣದ ಪರರಿಗೆ ಕದ ಧನವಿದೆಯತಕ್ಕೆ, ತಾನು ತಿನ್ನಂಗಿಲ್ಲ, ಇನ್ನೊಬ್ಬರಿಗೆ ಕೊಡೋವಿಲ್ಲ, ಅವನು ತಗೊಂಡು ಏನು ಮಾಡೋದು? ಕೊನೆಗೆ ಏನಾಗ್ತದೆ ಅಂದ್ರೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತೇಳಿದಂತೆ ಪಾಪ ಮಾಡಿ 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 ಗಳಿಸಿಟ್ಟು ಸತ್ಪಾತ್ರಕ್ಕೆ ದಾನ ಧರ್ಮಕ್ಕಂತೂ ಹೋಗಂಗಿಲ್ಲ, ಅದು ನಾಶ ಆಗಿ ಹೋಗ್ತದೆ. ಲೋಭಿಯ ಗುಣ ಈ ರೀತಿ ಕಡು ಲೋಭಿ ಇರ್ತಾನು. ಇನ್ನು ಲೋಭಿ ಇರ್ತಾನ, ಲೋಭ ಅಂದ್ರೆ ಜುಪುಣ. ಜುಪುಣ ಅವನು ಏನು ಮಾಡ್ತಾನೆ, ತಾನು ತನ್ನ ಕುಟುಂಬ ಅಷ್ಟೇ, ನಾವಷ್ಟೇ, ತನ್ನ ಮಕ್ಕಳಿಗೆ ತನ್ನ ಹೆಂಡತಿಯರಿಗೆ ತಾನು ನಾವು ಸುಖವಾಗಿರ್ಬೇಕು, ನಮಗೆ ಖರ್ಚು ಮಾಡ್ಕೊಳ್ಳೋದು. ಆದರೆ ಇನ್ನೊಬ್ರಿಗೆ ಅಂದ್ರೆ ಕೊಡೋದು, ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಯಾರು? ಜಿಪುಣ ಮನುಷ್ಯ. ಕಡು ಜಿಪುಣ ಅಂದ್ರೆ ಅವನು ತಾನು ತಿನ್ನಂಗಿಲ್ಲ, ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಜಿಪುಣ ನಿಂತವನು ತಾನು ಹೆಂಡತಿ ಮಕ್ಕಳು ತಾವಷ್ಟು ತಿಂತಾರೆ, ಇನ್ನೊಬ್ರಿಗೆ ಕೈ ಬಿಚ್ಚಿ ಕೊಡೋಂಗಿಲ್ಲ. ಆಮೇಲೆ ದಾನಿ, ಮೂರನೇದವೇನು? ದಾನಿ. ದಾನಿ ಅಂದ್ರೆ ತಾನು ತಿಂತಾನ, ಇನ್ನೊಬ್ರಿಗೂ ಕೊಡ್ತಾನೆ, ತನ್ನ ಕೈಲಾದ ಮಟ್ಟಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾನೆ, ದಾನ ಧರ್ಮ ಮಾಡ್ತಾನೆ. ಇದಕ್ಕಿಂತಲೂ ಇನ್ನೊಬ್ಬ ಇರ್ತಾನೆ, ಅವನು ಉದಾರಿ ಅಂತಾರೆ. ಅವನಿಗೆ ಏನು? ಉದಾರಿ. ಉದಾರಿ ಅಂದರೆ ಮತ್ತು ಅಂಗಡಿಯಾಗ ತಾನು ಉದ್ರಿ ಅಂತಿರಲ್ಲ, ಉದ್ರಿ ಅಲ್ಲ, ಮತ್ತು ಉದಾರಿ ಅಂದರೆ ಉದಾರಿ ಅಂದ್ರೆ ತನ್ನ ಇಲ್ಲದಿದ್ದರೂ ಕೂಡ ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ಗುಣ ಏನಂದ್ರೆ ಇದು ಉದಾರ ಅಂತ. ಮತ್ತು ಉದಾರ ಅಂದ್ರೆ ಮತ್ತು ಬಾಕಿ ಇಡೋದಂತ ಅಂದ್ಕೊಂಡ್ರಿ ನೀವು, ಮತ್ತೆ ಉದ್ರಿ ತರೋದಕ್ಕೆ ಅದಲ್ಲ. ಉದಾರಿ ಅಂದ್ರೆ ಇನ್ನೊಬ್ಬರಿಗೆ ಕಷ್ಟಗಳನ್ನು ನೋಡಿದನಂದ್ರೆ ತನ್ನಲ್ಲಿ ಐತಿ, ಇನ್ನು ನಾಳೆಗೆ ನನಗೆ ಬೇಕಂತ ಇಟ್ಕೊಂಡಾನ, ಅವ್ರ ಕಷ್ಟ ನೋಡಿ ನಾಳೆಗೆ ಏನಾದರೂ ಮಾಡಿದ್ರೆ ಬರ್ತದೆ, ನನಗೆ ಇಲ್ಲಂದ್ರೆ ಇಲ್ಲ, ಅವನಿಗೆ ಮತ್ತೆ ಸಹಾಯ ಮಾಡೋಣ ಅಂತಕ್ಕಂಥ ಬುದ್ಧಿ ಏನೈತಲ್ಲ, ಇದು ಉದಾರಿ ಅಂತ, ಉದಾರತನ ಅಂತಂದ್ರೆ. ಆದ್ದರಿಂದ ಈ ರೀತಿಯಾಗಿ 4 ಪ್ರಕಾರದ ಜನರು ಇದ್ದಿದ್ದಾರೆ. ಈ ಕಡುಲೋಭೆ ಅಂತಕ್ಕಂಥದ್ದು ಪಾಪಿಯದನ, ಅದು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲೋದಿಲ್ಲ. ಅದು ಇವನು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತಾನೆ ಇವನು ಅಂದರೆ ಹೆಗ್ಗಣಾಗಿ ಹುಟ್ಟುತ್ತಾನಂತೀವ. ಯಾರು? ಕಡುಲೋಭತನ ಮಾಡಿದವನು ಮುಂದಿನ ಜನ್ಮದಲ್ಲಿ ಹೆಗ್ಗಣಾಗಿ ಹುಟ್ಟುತ್ತಾನೆ. ಅವು ಹೆಗ್ಗಣ ಏನು ಮಾಡ್ತಾವ? ಮಣ್ಣು ಹಡ್ತಿರ್ತಾವ. ಅವು ರೊಕ್ಕ ಇಲ್ಲೇ ಇಟ್ಟಿನೇನೆ ಅಂತೇಳಿ ಬಂದು ಅಡ್ತಿರ್ತಾನಂತ. ಆಮೇಲೆ ಲೋಭಿ ಮನುಷ್ಯ ಅವನೇನಾಗ್ತಾನೆ, ಮುಂದಿನ ಜನ್ಮದಲ್ಲಿ ಬಡವ ಆಗ್ತಾನೆ. ಅವನು ಬಡವ, ಯಾಕೆ ದಾನ ಧರ್ಮ ಮಾಡಿಲ್ಲ, ಆದ್ದರಿಂದ ಅವನು ಬಡವ ಆಗ್ತಾನ.
ಅದಕ್ಕಂದಾಗಿ ಹೇಳ್ತಾರ, ಅದತ್ತದಾನಾಚ ಭವೇತ್ ದರಿದ್ರ, ದರಿದ್ರ ಭಾವಾಚ ಕರೋತಿ ಪಾಪಂ, ಪಾಪ ಪ್ರಭಾವಾತ್ ನರಕೆ ಪ್ರಯಾತಿ ಪುನರ್ದರಿದ್ರ ಪುನರೇವ ಪಾಪಿ ಅಂತ ಹೇಳ್ತಾರೆ. ಆ ತನ್ನ ಒಂದು ಲೋಭ ಗುಣದಿಂದ ಅವನು ಪಾಪ ಕಾರ್ಯವನ್ನು ಮಾಡ್ತಾನ, ಆ ಪಾಪದ ಪ್ರಭಾವದಿಂದ ನರಕಕ್ಕೆ ಹೋಗ್ತಾನ, ಮತ್ತು ದರಿದ್ರನಾಗಿ ಹುಟ್ಟತಾನ. ಅವನು ಈ ರೀತಿಯಾಗಿ ಅವನಿಗೆ ದುಃಖ ಆಗ್ತದ ಅಂತ ಹೇಳ್ತಾರೆ. ಅದಕ್ಕಂದಾಗಿ ಇನ್ನೊಂದು ಕಡೆ ಸುಭಾಷಿತ ಕಾರ್ಯ ಹೇಳ್ತಾನ, ಶತೇಶು ಜಾಯತೆ ಶೂರ ಸಹಸ್ರೇಶು ಚ ಪಂಡಿತ ವಕ್ತ ದಶಸಹಸ್ರೇಶು ದಾತ ಭವತಿ ವಾನವ ಅಂತ ಹೇಳಿದ್ರು. ಯಾಕಂದ್ರೆ 100 ಮಂದಿ ಶತೇಶು ಜಾಯತೆ ಶೂರ, 100 ಮಂದಿ ಅದಾರಂದ್ರೆ ಅಲ್ಲಿ ಒಬ್ಬ ಶೂರ ಇರ್ತಾನೆ 100 ಮಂದಿ ಆಗಿ. ಸಹಸ್ರೇಶು ಚ ಪಂಡಿತ, 1000 ಮಂದಿ ಅದಾರಂದ್ರೆ ಅದ್ರಾಗ ಒಬ್ಬ ವಿದ್ವಾಂಸ ಪಂಡಿತ ಇರ್ತಾನ. ವಕ್ತ ದಶಸಹಸ್ರೇಶು, ವಕ್ತ ಅಂದ್ರೆ ಏನು ಹೇಳ್ತಾನಪ್ಪ, ಹೌದು ಹೌದು ಅನ್ನಂಗೇನು ಇನ್ನೊಬ್ಬರಿಗೆ ಮನಸ್ಸಿಗೆ ನಾಟುವಂತೇನು ಹೇಳ್ತಾನಲ್ಲ, ಆ ರೀತಿಯಾಗಿ ವಕ್ತ ಸಿಗೋದು 10,000 ಒಬ್ಬಿರ್ತಾನ. ದಾತ ಭವತಿವಾನು, ದಾನ ಮಾಡ್ತಕ್ಕಂಥವ್ರು ಅದರೋ ಇಲ್ಲೋ ಅಂತೇಳಿ ಈಗ ಸಂಶಯ ಪಟ್ಟಿದ್ದಾನೆ. ಇವರು ಏನು ಮಾಡ್ತಾರಂದ್ರೆ ಈ ರೀತಿಯಾಗಿ ಅವನು ಕೂಡ ದುಃಖಿನೇ ಆಗ್ತಾನೆ. ಯಾರು? ಲೋಭಿ ಮನುಷ್ಯ ಅಂತ. ಇನ್ನು ದಾನ ಮಾಡಿದವನು ದಾನಿ, ದಾನ ಮಾಡಿರ್ತಕ್ಕಂಥವನು ಏನಂತ ದಾನಿ ಅದನು, ಅವನಿಗೇನಾಗ್ತತಿ, ಅವನ ಪರಿಸ್ಥಿತಿ ಏನಾಗ್ತತಿ ಅಂತ ಕೇಳಿದ್ರೆ, ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಯಾತ್, ಸುಬದ್ಧ ಮೂಲ ನಿಪತಂತಿ ಪಾದಪಃ, ಜಲಂ ಜಲಸ್ಥಾನ ಗತಂ ಚ ಶುಷ್ಯತಿ, ಹುತಂ ಚ ದತ್ತಂ ಚ ತಥೈವ ತಿಷ್ಠತಿ ಅಂತ ಹೇಳಿದ್ರು. ಹೆಂಗ? ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಯಾತ್. ಆ ಶಿಕ್ಷಾ ಅಂತಕ್ಕಂಥದ್ದು, ವಿದ್ಯಾ ಅಂತಕ್ಕಂಥದ್ದು ನಾವು ಕಲಿತೀವಂದ್ರೆ ಕಾಲ ಕಳೆದಂತೆಲ್ಲ ಏನಾಗ್ತದದು ಕಡಿಮೆ ಆಕ್ಯಂತ ಹೋಗ್ತತಿ. ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರ್ಯಾಯ, ಕಾಲಾಂತರದಲ್ಲಿ ಮರಣ ನೆನಪು ಹೋಗ್ತತಿಲ್ಲ ಅದು. ಈ ಕಲ್ತದ್ದು ಮತ್ತೆ ಒಳ್ಳೆ ನೋಡಲಿಲ್ಲ ಅಂದ್ರೆ ಅದೇನಾಗ್ತದೆ, ಮರವಾಗ್ತದೆ. ಸುಬುದ್ಧ ಮೂಲ ನಿಪತಂತಿ ಪಾದಪ. ಈಗ ನೀರೈತಿ, ಗಿಡಗಳದಾವು, ಅವು ಬೆಳಿತಾವ, ಅವಕ್ಕೆ ನೀರು ಬೇಕಾಗ್ತತಿ. ಅವು ನೀರು ಬಿಟ್ಟು ಅಂದ್ರೆ ಎಷ್ಟು ದಿನ ಇರ್ತದೆ, ಅದು ಕಾಯ ಮಸಿ ಇರ್ತದೆ, ಅದು ಮತ್ತು ಸ್ವಲ್ಪ ನಂತರ ಒಣಗಿ ಹೋಗ್ತದೆ. ಜಲಂ ಜಲಸ್ಥಾನ ಗತಂ ಚ ಶುಷ್ಯತಿ. ಈಗ ದೊಡ್ಡ ತಲಾವ್ ಐತಿ, ಅಲ್ಲಿ ನೀರು ತುಂಬೈತಿ, ಅದು ಎಷ್ಟು ಸ್ವಲ್ಪ ದಿವಸದ ನಂತರ ಅದನ್ನು ಒಣಗ್ತತಿ. ಆದ್ರೆ ಸುಭಾಷಿತಕಾರ ಹೇಳ್ತಾನ, ಹುತಂ ಚ ದತ್ತಂ ಚ ತಥೈವ ತಿಷ್ಠತಿ. ನೀ ಏನು ದಾನ ಧರ್ಮ ಮಾಡಿರ್ತೀರ ಅದು ನಿನಗೆ ಫಲ ಕೊಡ್ಲಾರ್ದ ಹೋಗಂಗಿಲ್ಲ. ನೀ ಕೊಟ್ಟದ್ದು ನಿನಗೆ ಫಲ ಕೊಟ್ಟೇ ಹೋಗ್ತದದು, ಹಾಗೇನೇ ಇರ್ತದ ಅಂತ. ಆದ್ದರಿಂದ ಭಗವದ್ಗೀತೆಯಲ್ಲಿ ಕೂಡ ಪರಮಾತ್ಮ ಹೇಳ್ತಾನ, ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್, ಯಜ್ಞೋದಾನ ತಪಶ್ಚೈವ ಪಾವನಾನಿ ಮನೀಷಿನಾಮ್ ಅಂತ ಹೇಳ್ತಾರೆ. ಮನುಷ್ಯನನ್ನು ಪವಿತ್ರ ಮಾಡ್ತಕ್ಕಂಥವು 3 ವಸ್ತು ಅದಾವು, 3 ಕ್ರಿಯೆ ಅದಾವು. ಅವನು ಮನುಷ್ಯ ಎಂದು ಬಿಡಬಾರ್ದು, ಅವನು ಮಾಡ್ತಲೇ ಇರಬೇಕು ಅಂತ. ಏನದು? ಯಜ್ಞ, ದಾನ, ತಪಸ್ಸು. ಇವು 3 ಮನುಷ್ಯನನ್ನು ಪವಿತ್ರವನ್ನಾಗಿ ಮಾಡ್ತಾವೆ. ಪಾಪವನ್ನು ಕಳೆದು ಪವಿತ್ರನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಇವುಗಳಿಗೆ ಐತಿ. ಆದ್ದರಿಂದ ನಾವೇನು ಮಾಡಬೇಕು? ಯಜ್ಞ ಮಾಡಬೇಕು. ಯಜ್ಞ ಮಾಡ್ಬೇಕಂದ್ರೆ ಸಾವಿರಾರು ಲಕ್ಷಾನುಗಟ್ಟಲೆ ಖರ್ಚಾಗ್ತೈತಿ. ಆ ಯಜ್ಞ ಅಲ್ಲ, ಖರ್ಚಾಗಲಾರ್ದ ಯಜ್ಞನೂ ಮಾಡಕ್ಕೆ ಬರ್ತೈತಿ. ಲಕ್ಷಾನುಗಟ್ಟಲೆ ಖರ್ಚು ಮಾಡಿನೂ ಯಜ್ಞ ಮಾಡಕ್ಕೆ ಬರ್ತೈತಿ, ಖರ್ಚಾಗಲಾರ್ದ ಯಜ್ಞನೂ ಮಾಡಕ್ಕೆ ಬರ್ತೈತಿ. ಖರ್ಚಾಗಲಾರ್ದ ಯಜ್ಞ ಹೆಂಗೆ ಮಾಡಕ್ಕೆ ಬರ್ತೈತಿ? ಆ ಯಜ್ಞ ಅಲ್ಲ. ಗೀತೆಯಲ್ಲಿ ಪರಮಾತ್ಮನ ಹೇಳ್ತಾನ, ಯಜ್ಞಾನಾಂ ಜಪಯಜ್ಞೋ ಅಸ್ಮಿ ಅಂತ ಹೇಳ್ತಾನೆ. ಯಜ್ಞಗಳಲ್ಲಿ ನಾನು ಜಪಯಜ್ಞನಾಗಿದ್ದೇನೆ ಅಂತೇಳಿ. ಅಂದ್ರೆ ಭಗವಂತನ ಜಪ ಮಾಡೋದು, ನಾಮಸ್ಮರಣೆ ಮಾಡೋದು. ಈ ಒಂದು ಜಪ ಮಾಡ್ಲಿಕ್ಕೆ ಏನು ರೊಕ್ಕ ಆಗ್ತೈತಿ? ಸುಮ್ಮ ಕುಂತು ಶಿವ 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 ಪರಮಾತ್ಮ ದೇವಿ ಸಿದ್ಧಾರೂಢ ರುದ್ರಾವಧೂತ ಅಂತೇಳಿ ಹಿಂಗ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಜಪ ಮಾಡ್ಕೊತ ಕುಂತಿದ್ರೆ ಅದಕ್ಕೇನು ರೊಕ್ಕ ಖರ್ಚಾಗ್ತದಪ್ಪ ನಿನಗೆ? ಏನು ಖರ್ಚು? ಇದು ಮಾಡಕ್ಕೆ ಬರ್ತದೆ, ಎಲ್ಲರಿಗೂ ಸಾಧ್ಯ ಐತೆ. ಮತ್ತು ಮುದುಕರು ಮಾಡಬಾರ್ದು, ಹುಡುಗರು ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಲಿಕ್ಕೆ ಬರ್ತಕ್ಕಂಥ ಸುಲಭ ಸಾಧನ ಐತಿ. ಇಂಥದ್ದು ಮಾಡಿದ್ರೆ ಏನಾಗ್ತತಿ? ಪುಣ್ಯ ಬರ್ತೈತಿ. ಆದ್ದರಿಂದ ಯಜ್ಞ ಮಾಡ್ಬೋದು, ದಾನ ಮಾಡ್ಬೋದು. ದಾನ ಮಾಡೋಕ್ಕೆ ನೀವು ಅಂತೀರಿ ನಾವು ಬಡವರು ಇದೀವಿ, ಎಲ್ಲಿಂದ ದಾನ ಮಾಡೋಣ ಅಂತೇಳಿ. ಹೌದಿಲ್ಲ? ನೀವು ಬಡವರು ಇದೀರಿ ಅಂದ್ರೆ ನೀವು ಊಟ ಮಾಡ್ತಿರಲ್ಲ, ಊಟ ಮಾಡ್ತೀರಿ.
ಊಟ ಮಾಡೋ ಯಾರಾದ್ರೂ ಭಿಕ್ಷುಕರು ಬಂದ್ರೆ ಅಂದ್ರೆ ನೀವು 2 ರೊಟ್ಟಿ ತಿಂತೀರ, ಅದ್ರಾಗ ಒಂದು ಅರ್ಧ ರೊಟ್ಟಿ ಕೊಡ್ರಿ. ಹಾಂ, ಕೊಡಕ್ಕೆ ಬರ್ತೈತಿಲ್ಲ? ಬೇಡ, ಹಂಗಾಗಿಲ್ಲ. ಇನ್ನೊಬ್ರಿಗೆ ಏನಾದರೂ ಸಹಾಯ ಮಾಡ್ರಿ. ನೀವು ಬರೀ ರೊಕ್ಕನ ದಾನ ಮಾಡಬೇಕು, ಈ ಊಟ ಅಡಿಗೆನ ದಾನ ಮಾಡ್ಬೇಕು ಹಿಂಗೇನಿಲ್ಲ. ದಾನಗಳಲ್ಲಿ ಅನೇಕ ದಾನ ಅದಾವು. ಹಾಂ, ಸಮಯ ದಾನ. ನೀವು ಮಠದಾಗ ಬಂದು ಒಂದು ಸ್ವಲ್ಪ ಕಸ ಹೊಡೆದವ್ರು ಒಂದು 10 ನಿಮಿಷ ತೆಗೆದು ಇವು ಪುಣ್ಯ ಆಗ್ತದೆ. ಈ ರೀತಿಯಾಗಿ ಇದು ಸಮಯ ದಾನ ಅಂತಾರೆ. ಇಲ್ಲಿ ಬಂದು ಕೆಲಸ ಮಾಡೋದು, ನಿನ್ನ ಸಮಯ ಇಲ್ಲಿ ಕೊಟ್ಟಲ್ಲ, ಒಳ್ಳೆ ಪುಣ್ಯ ಕಾರ್ಯಕ್ಕಾಗಿ ನಿನ್ನ ಸಮಯವನ್ನು ಕೊಟ್ಟಿಲ್ಲ, ಇದು ಸಮಯ ದಾನ ಅಂತ. ಇನ್ನೊಬ್ಬರಿಗೆ ಏನಾದರೂ ಕಷ್ಟದಲ್ಲಿದ್ದಾರೆ, ಅವ್ರನ್ನ ದುಡ್ಡಿಲ್ಲ ನಿನ್ನ ಕೈ ಕೊಡಕ್ಕೆ, ಅವ್ರನ್ನ ಕರ್ಕೊಂಡೋಗು, ಅವ್ರನ್ನ ದವಾಖಾನೆಗೆ ಕರ್ಕೊಂಡೋಗು, ನಡೆಯೋಕ್ಕಾಗಿಲ್ಲ ಕರ್ಕೊಂಡೋಗಿ ತಂದುಬಿಟ್ಟು ಅಂದ್ರೆ ಭಾಳ ಒಳ್ಳೆ ಕೆಲಸ ಮಾಡಿದಪ್ಪ, ದೇವ್ರು ಬಂದಂಗೆ ಬಂದೆ ಅಂತಾರೆ. ಅವ್ರು ಆಶೀರ್ವಾದ ಮಾಡ್ತಾರೆ. ನೀನೇ ಅಲ್ಲಿ ಕೊಡಬೇಕಾಗಿಲ್ಲ, ಹಿಂಗೂ ನೀನು ಮಾಡಕ್ಕೆ ಬರ್ತೈತಿ ಪುಣ್ಯ ಕಾರ್ಯಗಳನ್ನ. ದಾನದಲ್ಲಿ ಕೂಡ ಸುವರ್ಣ ದಾನ ಕೂಡ ಅದು ಭಾಳಷ್ಟು ಇದ್ದವ್ರು ಕೊಡ್ತಾರೆ, ಇರ್ಲಾರ್ದ ನಾವೇನು ಮಾಡೋಣ ಅಂದ್ರೆ ಇಂಥ ಕಾರ್ಯಗಳನ್ನಾದ್ರೂ ನೀವು ಮಾಡ್ಲಿಕ್ಕೆ ಬರ್ತದೆ. ಯಜ್ಞ, ದಾನ, ತಪಸ್ಸು ಅಂದ್ರೆ ಗುಡ್ಡುಗಾಡಿಗೆ ಹೋಗ್ಬೇಕಾಗಿಲ್ಲ. ತಪಸ್ಸು ಅಂದ್ರೆ ತ್ರಿಕರಣಪೂರ್ವಕವಾಗಿ ಇಲ್ಲೇ ಕಾಯ ವಾಚ ಮನಸ್ಸಿನಿಂದ ನಾವು ಪುಣ್ಯ ಕಾರ್ಯಗಳನ್ನು ಮಾಡಿದ್ವಿ ಅಂದ್ರೆ ಇದೇ ತಪಸ್ಸು. ಆದ್ದರಿಂದ ಇವನು ಈ ರೀತಿಯಾಗಿ ಮಾಡ್ಲಿಕ್ಕೆ ಬರ್ತದ. ಆದ್ದರಿಂದ ಇವನು ಬಿಡಬಾರ್ದು ಅಂತ ಹೇಳ್ತಾರೆ. ಇವನು ನಾವು ಮಾಡ್ಬೇಕು, ನಮ್ಮನ್ನು ಅದು ಪವಿತ್ರಗೊಳಿಸ್ತದ ಅಂತ. 3 ಜನರು ನೋಡಿದ್ವಿ ನಾವು, 4 ಜನರು ನೋಡ್ತೀವಿ ಅಂತ. ಯಾರ್ಯಾರು? ಕಡುಲೋಭಿ, ಲೋಭಿ, ದಾನಿ. ಇನ್ನು ಉದಾರಿ, ಅವನೇನಾಗ್ತಾನು? ಅವನು ಪರಿಸ್ಥಿತಿ ಏನೈತೆ ಅಂದ್ರೆ ಅವನು ತನಗಿಲ್ಲ ಅಂದ್ರೂ ಇನ್ನೊಬ್ರಿಗೆ ಕೊಡ್ತಾನ. ಆ ಬುದ್ಧಿಗೆ ಏನಂತಾರ? ಉದಾರ ಅಂತಾರ, ಉದಾರಿ ಅಂತಾರ. ಹೌದಿಲ್ಲ? ಇದು ಏನಾಗ್ತೈತೆ ಅಂದ್ರೆ ಅವನ ಕೀರ್ತಿ ಅಜರಾಮರವಾಗಿರ್ತೈತಿ. ತನಗಿಲ್ಲ ಅಂದ್ರೂ ಕೂಡ ಇನ್ನೊಬ್ರಿಗೆ ಕೊಟ್ಟನಂದ್ರೆ ಈ ಬುದ್ಧಿ ಉಳ್ಳಂಥವ್ರು ಕೊಟ್ಟಂಥವ್ರು ಎಷ್ಟೋ ಮಂದಿ ಅದಾರ. ತನಗಿಲ್ಲ ಅಂದ್ರೂ ಇನ್ನೊಬ್ಬರಿಗೆ ಕೊಟ್ಟಂಥವ್ರ ಹೆಸರುಗಳು ಇನ್ನೂ ಅಜರಾಮರವಾಗಿ ಐತೆ. ಅದಕ್ಕೆ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ. ಅವನು ಮಾಡಿರ್ತಕ್ಕಂಥ ಧರ್ಮ, ಅವನು ಪಡೆದಿರ್ತಕ್ಕಂಥ ಕೀರ್ತಿ, ಇವೆರಡೂ ಅಜರಾಮರವಾಗಿ ಉಳಿತವೆ. ಈಗ ಕರ್ಣನ ಕೇಳಿರಲ್ಲ ನೀವು ಹೆಸರು? ಬರೇ ಕರ್ಣ ಅನ್ನಂಗಿಲ್ಲ, ಅವನಿಗೆ ಏನಂತಾರ? ದಾನಶೂರ ಕರ್ಣ ಅಂತ. ನೋಡ್ರಿ, ದಾನಶೂರ ಅಂತ ಅವನ ಹೆಸರು ಐತಿ. ಅವನು ಯಾವಾಗ ಆಗೋಗ್ಯಾನ? ಪಾಂಡವರ ದ್ವಾಪಾರ ಯುಗದಲ್ಲಿ ಆಗೋಗ್ಯಾನವ. ಇದ್ರಲ್ಲಿ ದ್ವಾಪಾರ ಯುಗದಲ್ಲೇ ಇದ್ರಲ್ಲ ಪಾಂಡವರು ಮತ್ತು ಕೌರವರು, ಕರ್ಣ ಮತ್ತು ಅದೇ ಸಮಯದಲ್ಲಿದ್ದವು. ಎಷ್ಟು ಒಂದು ಯುಗ ಕಳೆದು ಹೋಗೈತಿ, ಆದರೂ ಅವನು ಹೆಸರೈತಿ. ಅಂಬೇಡ್ಕರ್ ಅವನು ದಾನ ಮಾಡಿದ. ಏನು ದಾನ ಮಾಡ್ಯಾನ? ತನ್ನ ಜೀವನವನ್ನೇ ಸಮಾಜಕ್ಕಾಗಿ ಮುಡುಪಾಗಿಟ್ಟನ. ತನ್ನ ಸಮಯವನ್ನೆಲ್ಲ ತನ್ನ ಕುಟುಂಬಕ್ಕಾಗಿ ಅಷ್ಟೇ ಮೀಸಲಿಟ್ಟು ತಾನು ಸುಖವಾಗಿರ್ಬೋದಾಗಿತ್ತು. ಆದರೂ ಕೂಡ ನಮ್ಮ ಜನರು, ದಲಿತ ಜನರು ಎಲ್ಲರೂ ಸುಖಿಗಳಾಗಲಂತೇಳಿ ತನ್ನ ಸಮಯವನ್ನೆಲ್ಲ ಇಟ್ಟು ಕಾಯ್ದೆಗಳನ್ನು ಮಾಡಿ ಇನ್ನೊಬ್ಬರಿಗೆ ಇದು ಮಾಡಿದ್ರಿಂದ ಅವನ ಹೆಸರು ಇನ್ನೂ ಸಿದ್ಧಾರೂಢರು, ರುದ್ರಾವರು. ಯಾವಾಗ ಇದು? ಇನ್ನೊಬ್ಬರಿಗೆ ಕಲ್ಯಾಣವನ್ನು ಮಾಡೋಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂಥ ಮಹಾತ್ಮರದ. ಆದ್ದರಿಂದ ಇಂಥವ್ರ ಹೆಸರು ಏನಾಗ್ತವೆ ಅಂದ್ರೆ ಅಜರಾಮಾರವಾಗಿ ಉಳಿತಾ ಇದ್ದವು. ಇವ್ರಿಗೆ ಏನಂತಾರೆ? ಉದಾರಿಗಳು ಅಂತ. ಆದ್ದರಿಂದ ಈ ರೀತಿಯಾಗಿ ಇಂಥ ಮನುಷ್ಯ ಅವನು ಫಲಾಪೇಕ್ಷೆ ಇತ್ತಂದ್ರೆ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನ. ಸ್ವರ್ಗಲೋಕದಲ್ಲಿ ಸುಖವನ್ನು ಅನುಭವಿಸಿ ಮತ್ತೆ ಶ್ರೀಮಂತನಾಗಿ ಹುಟ್ಟುತ್ತಾನ. ಫಲಾಪೇಕ್ಷೆ ಇತ್ತಂದ್ರೆ. ಫಲಾಪೇಕ್ಷೆ ಇಲ್ಲ ಅಂದ್ರೆ ಅವನು ಅಂತಃಕರಣ ಶುದ್ಧಿ ಆಗ್ತದ. ಈ ರೀತಿಯಾಗಿ ಇವರ ಒಂದು ಇದು ಹೇಳಲ್ಪಟ್ಟದ. ಅಲ್ಲದೇ ಇವನು ಕೊಟ್ಟಂಥವನು ಮೋಕ್ಷ ಸ್ವಧನ ಮೇವಹಿ ಅಂತ ಹೇಳಿದ್ದಾರೆ. ಎಂಬಂತೆ ಮೋಕ್ಷಕ್ಕೆ ನನ್ನ ಸ್ವಂತ ಧನವು ಅದನ್ನು ಸಂಪಾದಿಸಿ ಸುಖ ಹೊಂದತಕ್ಕದ್ದು ಅಂತ. ಆಮೇಲೆ ರಶಿಲೋಮ, ಅಲ್ಲಿ ಏನು ನೋಡಿದ್ವಿ ಇಲ್ಲಿ ತನಕ? ರಶಿಲೋಮ ತೀರಿಕೊಂಡ ಯುದ್ಧದಲ್ಲಿ. ಆ ರಶಿಲೋಮ ಅಂದರೆ ಏನಂದ್ರೆ ಲೋಭ ಅಂತೇಳಿ. ಆ ಲೋಭದ ಬಗ್ಗೆ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅನರ್ಥ ಆಗ್ತದ. ನಾವು ಲೋಭಿಗಳಾಗಲಾರ್ದೇ, ಲೋಭಿಗಳು ಕಡು ಲೋಭಿ ಆಗೋದು ಬೇಡ, ಲೋಭಿನೂ ಬೇಡ, ಮತ್ತು ಉದಾರಿನೂ ಆಗೋದು ಬೇಡ. ಉದಾರಿನ ಆಗಲಿಲ್ಲ ಅಂದ್ರೆ ಹಾಗಾರಿಗೆ ಬೇಡ. ಆಗಲಿಲ್ಲ ಅಂದ್ರೆ ಕೊನೆಗೆ ಏನಾಗ್ಬೇಕು? ನಾವು
ದಾನಿಗಳಾದ್ರೂ ಆಗಬೇಕು. ನಮ್ಮಿಂದ ಆದಷ್ಟು ಯಥಾಶಕ್ತಿ ನಾವೇನು ದಾನ ಧರ್ಮ ಮಾಡಿ ನಾವು ಸುಖಿಗಳು ಆಗಬೇಕು ಅಂತಕ್ಕಂಥ ಬುದ್ಧಿ ನಮ್ಮಲ್ಲಿ ಬರಬೇಕು. ಆದ್ದರಿಂದ ಇಲ್ಲಿ ರಶಿಲೋಮ ಮಡಿದ. ಈ ರೀತಿಯಾಗಿ ಇಲ್ಲಿ ರಶಿಲೋಮ ಮಡಿದ ನಂತರ ಮುಂದೆ ಯಾರು ಬರ್ತಾರು? ರುದ್ರಗ್ರ ಅಂತಕ್ಕಂಥವನು ಬರ್ತಾ ಇದ್ದಾನೆ. ಅದನ್ನು ಮತ್ತೆ ನಾಳೆ ದಿವಸದಲ್ಲಿ ವಿಚಾರ ಮಾಡೋಣ ಅಂತ ಹೇಳ್ತೀನಿ. ವಿಷಯ ಸಮಾಪ್ತಿಯಾಗಿದೆ.